So welcome back, dear students. Ivattu because of many requests and ಒಂದು ಇದರ ಮೇಲೆ what we thought was some of you have asked for detailed topic wise explanation ಆ ಥರ ಒಂದು ವಿಡಿಯೋಸ್ ಮಾಡಿ ಅಂತ ಹೇಳಿ, ಬಿಕಾಸ್ ಕ್ವೆಶನ್ ಪೇಪರ್ಸ್ ಮಾಡ್ತಾ ಇರೋವಾಗ we have attended to almost all the concepts in the question paper. ಆ ಕ್ವೆಶನ್ ಪೇಪರಲ್ಲಿ ಅದೇನೇನು ಟಾಪಿಕ್ಸ್ ಕೇಳಿದ್ದಾರೆ ಅದನ್ನು ಅಲ್ಲಲ್ಲಿ ಆನ್ಸರ್ ಮಾಡಿ ಅದಕ್ಕೆ ಏನು ಎಕ್ಸ್ಪ್ಲನೇಷನ್ ಬೇಕೋ ಅದನ್ನೆಲ್ಲನೂ ಸಹ ನಾವು ಕೊಡ್ತಾ ಬಂದಿದ್ದೇವೆ. ಬಟ್ ಬೇಸ್ಡ್ ಆನ್ ದ many requests from your side, we thought like individual ಆಗಿ ಕಾನ್ಸೆಪ್ಟ್ಸ್ನ ತಗೊಳ್ಳೋಣ, ಆ್ಯಂಡ್ ಪರ್ಟಿಕ್ಯುಲರ್ಲಿ ಸಮ್ ಆಫ್ ದೆಮ್ ವಿಚ್ ಆರ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಸ್ವಲ್ಪ ನಿಮಗೆ ಅದು ಟ್ರಿಕ್ಕಿ ಆಗಿ ಇರುವಂತಹದ್ದು, ಸ್ವಲ್ಪ ರಿಸ್ಕ್ ಆಗಿರುವಂಥದ್ದು, ಮತ್ತು ಮೇ ಬಿ ಫಾರ್ ಯು ಇಟ್ ಮೇ ಬಿ ಅ ಬಿಟ್ ಕಾಂಪ್ಲಿಕೇಟೆಡ್ ಆಲ್ಸೋ. ಸೊ ಅಂಥ ಕಾನ್ಸೆಪ್ಟ್ಸ್ನು ಸಹ ನಾವು ಇವತ್ತಿಂದ ತಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಇಂಡಿವಿಜುವಲ್ ಕಾನ್ಸೆಪ್ಟ್ಸ್ ಆರ್ ಬೀಂಗ್ ಅಟೆಂಡೆಡ್ ಫ್ರಮ್ ನೌ ಆನ್. ಓಕೆ, ಸೊ ಆಲ್ ದೀಸ್ 10 sessions, 10 classes we have seen where we have taken the whole question paper and we have analyzed that for your benefit. So today we have taken up an individual concept, okay, which is going to be extremely useful for any type of English learner as well as particularly for the exam takers, okay, the MTS, the SSC and other exams. Okay, now iga idudu close tests anta helidre, first of all the spelling CLOSE alla CLOZE ಅಂತ ಇದೆ. ಕ್ಲೋಸ್, ದ್ಯಾಟ್ ಕ್ಲೋಸ್ ಅಂತಂದರೆ ಕವರ್ ಮಾಡೋವಂಥದ್ದು, ಕ್ಲೋಸ್ ಮಾಡೋವಂಥದ್ದು. ಬಟ್ ದಿಸ್ ಕ್ಲೋಸ್ CLOZE ಅಂತ ಹೇಳಿದ್ರೆ ಇಟ್ ಹ್ಯಾಸ್ ಗಾಟ್ ಅ ಡಿಫ್ರೆಂಟ್ ಮೀನಿಂಗ್. ಬಟ್ ಇಟ್ ಈಸ್ ಅ ವೆರಿ ಸಿಂಪಲ್ ಥಿಂಗ್, ಅ ವೆರಿ ಫೆಮಿಲಿಯರ್ ಥಿಂಗ್, ನಿಮಗೆಲ್ಲರಿಗೂ ಗೊತ್ತಿರೋ ಅಂಥದ್ದೇ. ಬಟ್ ಆ ಟರ್ಮ್ಸ್ ಬಗ್ಗೆ ನಿಮಗೆ ಸ್ವಲ್ಪ ಗಮನ ಇರಬೇಕು. ಏನು ಕ್ಲೋಸ್ ಟೆಸ್ಟ್ಸ್ ಅಂತ ಹೇಳಿದ್ರೆ, ಯೂಶ್ವಲ್ ಆಗಿ ನೀವು 10th ಪ್ಯಾಸೇಜ್ ಕಾಂಪ್ರಿಹೆನ್ಷನ್ ಅಂತ ಕೇಳಿರ್ತೀವಿ. ಕಾಂಪ್ರಿಹೆಂಡಿಂಗ್ ಅ ಪ್ಯಾಸೇಜ್ ಅಂತ ಹೇಳಿದ್ರೆ ಆ್ಯನ್ ಅನ್ನೋನ್ ಪ್ಯಾಸೇಜ್ ಬಂದಿರುತ್ತೆ. ಆ ಅನ್ನೋನ್ ಪ್ಯಾಸೇಜ್ ಮೇಲೆ ಕೆಲವೊಂದು ಕ್ವೆಶ್ಚನ್ಸ್ ಸೆಟ್ ಮಾಡಿರ್ತಾರೆ. ಸೊ ಬೇಸ್ಡ್ ಆನ್ ದಿ ಅನ್ನೋನ್ ಪ್ಯಾಸೇಜ್ ಯು ವಿಲ್ ಬಿ ಆನ್ಸರಿಂಗ್ ದ ಕ್ವೆಶ್ಚನ್ಸ್. ಅದು ಅಲ್ಲಲ್ಲೇ ಇರುತ್ತೆ, ಆನ್ಸರ್ಸ್ ಅಲ್ಲೇ ಇರುತ್ತೆ. ಮೇ ಬಿ ಸಮ್ಟೈಮ್ಸ್ ಯು ಹ್ಯಾವ್ ಟು ಪಿಕ್ ಅಪ್ ಸಮ್ ಲೈನ್ಸ್ ಆ್ಯಂಡ್ ದೆನ್ ರೈಟ್ ಇಟ್ ಆಸ್ ದಿ ಆನ್ಸರ್, ಆ ಥರ ಇರುತ್ತೆ. ಆದರೆ ಇಲ್ಲಿ ಇಟ್ ಈಸ್ not like where you directly lift up some words or sentences from the passage and put it there ಅನ್ನೋ ಥರ ಅಲ್ಲ. ಅದು ಬೇರೆ ಎಕ್ಸಸೈಸ್ ಆಗಿತ್ತು. ಆ ಆನ್ಸರ್ನೇ ಎತ್ತಾಕಿ ಇಲ್ಲಿ ಬರೆಯುವಂಥದ್ದು ಅಲ್ಲ ಇಲ್ಲಿ, ಬಿಕಾಸ್ ಇಲ್ಲಿ ಇಟ್ ಈಸ್ ಗೋಯಿಂಗ್ ಟು ದ ನೆಕ್ಸ್ಟ್ ಸ್ಟ್ಯಾಂಡರ್ಡ್, ದ ನೆಕ್ಸ್ಟ್ ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಕಾಂಪ್ರಿಹೆನ್ಷನ್ ಅಂತ ಅಂದ್ರೇ ಇಟ್ ಈಸ್ ಅ ಡೀಪರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಹೋಲ್ ಥಿಂಗ್. ಓಕೆ, ಇದು ಅನ್ನೋನ್ ಪ್ಯಾಸೇಜ್ ಆಗಿರೋದ್ರಿಂದ ನೋಬಡಿ ಕ್ಯಾನ್ ಪ್ರಿಡಿಕ್ಟ್, ಓಕೆ, ಇದು ಇದೇ ಥರ ಬರುತ್ತೆ, ದ ಸೇಮ್ ಪ್ಯಾಸೇಜ್ ವಿಲ್ ಅಪಿಯರ್ ಅಂತ ಹೇಳಿ ಬರೋದಿಲ್ಲ. ಆ್ಯಂಡ್ ಬೇಸಿಕಲಿ what is the importance and what is the significance, what is the need for a close test ಅಂತ ಹೇಳಿದ್ರೆ, naturally like because it is not our mother tongue. okay, so mother tongue ಅಥವಾ ನೇಟಿವ್ ಭಾಷೆ ಅಲ್ಲದೆ, ನೇಟಿವ್ ಲ್ಯಾಂಗ್ವೇಜ್ ಅಲ್ಲದೆ ಇರೋದ್ರಿಂದ the only way of assessing somebody's vocabulary skills ಅಥವಾ ಲ್ಯಾಂಗ್ವೇಜ್ ಫ್ಲೂಯೆನ್ಸಿನ ಯಾವುದರ ಬೇಸಿಸ್ ಮೇಲೆ ಅಸೆಸ್ ಮಾಡ್ತಾರೆ ಅಂತ ಹೇಳಿದ್ರೆ, ಪರ್ಟಿಕ್ಯುಲರ್ಲಿ ಇನ್ ದಿ ಎಕ್ಸಾಮ್ಸ್, ಇಟ್ ಈಸ್ ಥ್ರೂ ದ ಕ್ಲೋಸ್ ಟೆಸ್ಟ್. ಈಗ ಕ್ಲೋಸ್ ಟೆಸ್ಟ್ ಒಂದು ಪ್ಯಾಸೇಜ್ ಕೊಟ್ಟು ನಿಮ್ಮ ಬೇರೆ ಬೇರೆ ಒಂದು ಸ್ಕಿಲ್ಸ್ ಬಗ್ಗೆ ಒಂದು ಐಡಿಯಾ ಸಿಗುತ್ತೆ. ಏನು ಅಂತ ಹೇಳಿದ್ರೆ, ವಾಟ್ ಈಸ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಕೆಪಾಸಿಟಿ ಆಫ್ ಅ ಗಿವನ್ ಪ್ಯಾಸೇಜ್. ಅಂದರೆ ಅದಕ್ಕೆ ನಿಮಗೆ ಜನರಲ್ ಥಿಂಕಿಂಗ್ ಇರಬೇಕು, ಜನರಲ್ ಇಂಟೆಲಿಜೆನ್ಸ್ ಇರಬೇಕು, ಆಮೇಲೆ ಅನಾಲಿಟಿಕಲ್ ಎಬಿಲಿಟಿ ಇರಬೇಕು. ವಾಟ್ ಡು ವಿ ಮೀನ್ ಬೈ ಅನಾಲಿಟಿಕಲ್ ಎಬಿಲಿಟಿ? ದ ರೀಸನಿಂಗ್ ಸ್ಕಿಲ್. ಓಕೆ, ಅಂದರೆ ಒಂದು ವಿಷಯನ ಬೇರೆ ಬೇರೆ ಆ್ಯಂಗಲಿಂದ ಅದನ್ನು ಒಂದು ಕ್ರಿಟಿಕಲ್ ಆಗಿ ಅನಲೈಸ್ ಮಾಡೋದನ್ನು, ಸೈಂಟಿಫಿಕ್ ಆಗಿ ಲಾಜಿಕಲ್ ಆಗಿ ಅದನ್ನು ಅರ್ಥ ಮಾಡ್ಕೊಳ್ಳೋ ಅಂಥದ್ದು ಒಂದು ಸ್ಕಿಲ್. ಬಿಕಾಸ್ ಅಲ್ಲಿ ಏನಿದೆ ಬರೀ ಅಷ್ಟೇ ಅರ್ಥ ಮಾಡಿಕೊಂಡ್ರೆ ದಟ್ ಡಸಂಟ್ ರಿಕ್ವೈರ್ ಎನಿ ಗ್ರೇಟ್ ಇಂಟೆಲಿಜೆನ್ಸ್ ಅಲ್ವಾ. ಸೊ ಅದಕ್ಕೇನು ದೊಡ್ಡ ಬುದ್ಧಿವಂತಿಕೆ ಏನೂ ಬೇಡ. ಆದರೆ ಅಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನೂ ಸೇರಿಸಿ, ಅದನ್ನು ಬಿಟ್ಟು ಯು ಹ್ಯಾವ್ ಟು ಸಿ ದ ಬಿಗ್ಗರ್ ಪಿಕ್ಚರ್ ಆಫ್ ದ ಹೋಲ್ ಕಾನ್ಸೆಪ್ಟ್. ದ ಬಿಗ್ಗರ್ ಆರ್ ದ ಲಾರ್ಜರ್ ಪಿಕ್ಚರ್ ಆಫ್ ದಿ ಹೋಲ್ ಕಾನ್ಸೆಪ್ಟ್ ಅಂದ್ರೇನು, ಅದು ಏನು ಹೇಳ್ತಿದೆ, ಅದು ಏನು ಹೇಳ್ತಾ ಇಲ್ಲ, ಅದ್ರ ಬಗ್ಗೆನೂ ನಾವು ಆಲೋಚನೆ ಮಾಡಬೇಕು. ವಾಟ್ ಈಸ್ ಸೆಡ್ ಈಸ್ ಒನ್ ಥಿಂಗ್, ಬಟ್ ವಾಟ್ ಈಸ್ ನಾಟ್ ಸೆಡ್ ಅದ್ರ ಬಗ್ಗೆನೂ ಸಹ ನಾವು ಅರ್ಥ ಮಾಡ್ಕೋಬೇಕು. ವಾಟ್ ಈಸ್ ದ ರೈಟರ್ ಟ್ರೈಂಗ್ ಟು ಸೇ ದೇರ್,
ಅಲ್ಲಿ ಎಷ್ಟು ವಿಷಯಗಳು ಯಾವ್ಯಾವ ಆ್ಯಂಗಲಿಂದ ಹೇಗೆ ಹೇಳಿದ್ದಾರೆ ಅನ್ನೋ ಒಂದು ಕ್ರಿಟಿಕಲ್ ಅನಾಲಿಸಿಸ್ ಬೇಕು. ಸೊ ಫಾರ್ ದ್ಯಾಟ್ ಯು ನೀಡ್ ಟು ಹ್ಯಾವ್ ಅ ಮಚ್ ಬ್ರಾಡರ್ ಥಿಂಕಿಂಗ್, ಓಕೆ, ಆ್ಯಂಡ್ ದೆನ್ ಮೋರ್ ಏನು ಒಂದು ರೀಸನಿಂಗ್ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಅನಾಲಿಸಿಸ್ ಮಾಡೋ ಥರ ಒಂದು ಎಬಿಲಿಟಿ ಇರಬೇಕು. ಒಂದೇ ಥರ ನ್ಯಾರೋ ಥಿಂಕಿಂಗ್ ಇದ್ದರೆ ನಿಮಗೆ ಆ ಕಾನ್ಸೆಪ್ಟ್ ಅರ್ಥ ಆಗೋದಿಲ್ಲ. ಸೊ ಯುವರ್ ವಿಷನ್, ಯುವರ್ ಥಿಂಕಿಂಗ್ ಹ್ಯಾಸ್ ಟು ಎಕ್ಸ್ಪ್ಯಾಂಡ್, ಓಕೆ. ಸೊ ಆ ಎಕ್ಸ್ಪ್ಯಾನ್ಷನ್ ಆಫ್ ಥಾಟ್ ಅಥವಾ ಯುವರ್ ಥಿಂಕಿಂಗ್ ಬರಬೇಕು ಅಂತ ಹೇಳಿದ್ರೆ ನಿಮಗೆ ಜನರಲ್ ನಾಲೆಡ್ಜ್ ಬಹಳ ಇರಬೇಕು. ಸಿ ಇನ್ ಯುವರ್ ಎಕ್ಸಾಮ್ ಅಥವಾ ವೆದರ್ ಇನ್ ಲೈಫ್ ಆಲ್ಸೋ ಪ್ರತಿಯೊಂದು ಸಹ ಒಂದಕ್ಕೊಂದು ಲಿಂಕ್ ಇದ್ದೇ ಇರುತ್ತೆ. ನಾನು ಬರೀ ಇದನ್ನು ಮಾತ್ರ ಮಾಡ್ತೀನಿ ಅಂತಂದರೆ ಇಟ್ ಬಿಕಮ್ಸ್ ವೆರಿ ನ್ಯಾರೋ ಎಕ್ಸಿಸ್ಟೆನ್ಸ್, ಓಕೆ. ಜೀವನದಲ್ಲೂ ಅಷ್ಟೇನೆ ಯುವರ್ ಥಿಂಕಿಂಗ್ ಹ್ಯಾಸ್ ಟು ಬಿ ವೆರಿ ಎಕ್ಸ್ಪ್ಯಾನ್ಸಿವ್. ಆಲ್ರೈಟ್, ಎಕ್ಸ್ಪ್ಯಾನ್ಸಿವ್ ಅಂತ ಹೇಳಿದ್ರೆ ಪ್ರತಿಯೊಂದೂ ಸಹ ನಾವು ಅಬ್ಸರ್ವ್ ಮಾಡಬೇಕು. ಬರೀ ನೋಡೋ ಅಂಥದ್ದಲ್ಲ, ಅಬ್ಸರ್ವ್ ಮಾಡಿ ಅದನ್ನು ಆಲೋಚನೆ ಮಾಡಬೇಕು. ದೆನ್ ಯು ಹ್ಯಾವ್ ಟು ಟೇಕ್ ಅ ಡಿಸಿಷನ್, ಆಲ್ರೈಟ್. And any decision that you take or to any conclusion that you come, ಅದೆಲ್ಲನೂ ಸಹ ಹೇಸ್ಟಿಯಾಗಿ ಇರಬಾರ್ದು, ಆತ್ರಾತ್ರವಾಗಿ ಇರಬಾರ್ದು. ಸೊ ಯು ನೀಡ್ ಟು ಹ್ಯಾವ್ ದಟ್ ಕ್ರಿಟಿಕಲ್ ಎಬಿಲಿಟಿ. ವಾಟ್ ಈಸ್ ಕ್ರಿಟಿಕಲ್ ಎಬಿಲಿಟಿ ಅಂತ ಹೇಳಿದ್ರೆ, ಕ್ರಿಟಿಕಲ್ ಅಂತ ಅಂದರೆ ಬಹಳ ಪೀಪಲ್ ಕನ್ಫ್ಯೂಸ್ ಕ್ರಿಟಿಕಲ್ ಅಪ್ರಿಸಿಯೇಷನ್, ಕ್ರಿಟಿಕಲ್ ಥಿಂಕಿಂಗ್ ಅಂತ ಹೇಳಿದ್ರೆ ಇನ್ನೊಬ್ಬರನ್ನ ಬ್ಲೇಮ್ ಮಾಡೋದೇ ಕ್ರಿಟಿಸಿಸಮ್, ಇನ್ನೊಬ್ಬರನ್ನ ಖಂಡಿಸೋದು ಕ್ರಿಟಿಸಿಸಮ್ ಅಂತ ಹೇಳ್ತಾರೆ. ಬಟ್ ದಟ್ ಈಸ್ ನಾಟ್ ಟ್ರೂ. ದ ರಿಯಲ್ ಮೀನಿಂಗ್ ಫಾರ್ ಕ್ರಿಟಿಸಿಸಮ್ ಅಂತ ಹೇಳಿದ್ರೆ, ನಮ್ಮಲ್ಲೂ ಸಹ ಒಂದು ಕ್ರಿಟಿಕಲ್ ಥಿಂಕಿಂಗ್ ಬರಬೇಕು ಅಂತ ಹೇಳಿದ್ರೆ, ಒಂದು ವಿಷಯವನ್ನು ಅದು ಹೇಗಿದೆ ಮತ್ತು ಹೇಗಿಲ್ಲ ಅದೇ ಥರ ಆಬ್ಜೆಕ್ಟಿವ್ ಆಗಿ, ನ್ಯೂಟ್ರಲ್ ಆಗಿ, ಇಂಪಾರ್ಷಿಯಲ್ ಆಗಿ ಅನಲೈಸ್ ಮಾಡೋದೇ ಕ್ರಿಟಿಕಲ್ ಅನಾಲಿಸಿಸ್ ಅಂತ ಹೇಳಿ. ಸೊ ವೇರ್ ಅವರ್ ಸಬ್ಜೆಕ್ಟಿವ್ ಅಥವಾ ಪರ್ಸ್ನಲ್ ಒಪಿನಿಯನ್ಸ್ ಬಂದು ಅಲ್ಲಿ ಅಡ್ಡ ಮಾಡದೆ, ನಮ್ಮ ಪರ್ಸ್ನಲ್ ಒಪಿನಿಯನ್ಸ್ ಬಂದು ಅದನ್ನು ಮಸಕ್ಕೆ ಹಾಕಬಾರ್ದು, ಓಕೆ. ಇಟ್ ಶುಡ್ ನಾಟ್ ಮಾಸ್ಕ್, ಓಕೆ, ದ ಟ್ರೂತ್. ಸೊ ಹಾಗಾಗಿ ದ ಟ್ರೂತ್ ಶುಡ್ ಬಿ ಸೀನ್ ಆ್ಯಸ್ ಇಟ್ ಈಸ್, ನಾಟ್ ಹೌ ವಿ ವಾಂಟ್ ಟು ಸಿ ದ ಟ್ರೂತ್, ಓಕೆ. ಸೊ ಹಾಗಾಗಿ ಆ ಟ್ರೂತ್ ಅನ್ನೋದು ಬಹಳ ದೊಡ್ಡ ಕಾನ್ಸೆಪ್ಟ್, ಅದು ವಿಚ್ ಇಸ್ ಸಮಥಿಂಗ್ ವಿಚ್ ಇಸ್ ವೆರಿ ನ್ಯೂಟ್ರಲ್. ಸೊ ಹಾಗಾಗಿ ಆ ಸತ್ಯನ ನಾವು ಆ ಪ್ಯಾಸೇಜಲ್ಲೋ ಲೈಫಲ್ಲೋ ವಾಟ್ ಎವರ್ ಇಟ್ ಈಸ್ ಅದನ್ನು ಅರ್ಥ ಮಾಡ್ಕೋಬೇಕು ಅಂದರೆ ನಮಗೆ ಹೇಗೆ ಬೇಕೋ ಹಾಗಲ್ಲ, ಅದು ಹೇಗಿದೆಯೋ ಆ ಥರ ನಾವು ಅರ್ಥ ಮಾಡ್ಕೋಬೇಕು. ಸೊ ಆ ಮಟ್ಟಕ್ಕೆ ನಾವು ಬರಬೇಕು ಅಂತ ಹೇಳಿದ್ರೆ ನಿಮ್ಮ ಥಿಂಕಿಂಗ್ ಬಹಳ ವಿಶಾಲವಾಗಿರಬೇಕು. ಆ್ಯಂಡ್ ಇಫ್ ಯು ಆರ್ ಥಿಂಕಿಂಗ್ ಹ್ಯಾಸ್ ಟು ಬಿ ಬ್ರಾಡ್ ಅಂತ ಹೇಳಿದ್ರೆ, ಎಕ್ಸ್ಪ್ಯಾನ್ಸಿವ್ ಅಂತ ಹೇಳಿದ್ರೆ, ನೀವು ನಾಲೆಡ್ಜು ಸಹ ಅಷ್ಟೇ ವಾಸ್ಟ್ ಆಗಿರಬೇಕು. ನೀವು ಪ್ರತಿಯೊಂದರ ಬಗ್ಗೆನೂ ಸಹ ಬರೀ ಕೇಳೋ ಅಂಥದ್ದಲ್ಲ. ಇನ್ಫಾರ್ಮೇಷನ್ ಇಸ್ ನಾಟ್ ನಾಲೆಡ್ಜ್, ಓಕೆ. ಇನ್ಫಾರ್ಮೇಷನ್ ಅದು ಬರೀ ಮಾಹಿತಿ. ಬಟ್ ವೆನ್ ಇನ್ಫಾರ್ಮೇಷನ್ ಇಸ್ ಪ್ರಾಸೆಸ್ಡ್, ಓಕೆ, ಅದರಿಂದ ಬರೋಂಥ ತಿರುಳೇನಿದೆ, ವೆನ್ ಯು ಟೇಕ್ ದಿ ಎಸೆನ್ಸ್ ಔಟ್ ಆಫ್ ದಿ ಇನ್ಫಾರ್ಮೇಷನ್ ಆ್ಯಂಡ್ ಅಪ್ಲೈ ಇಟ್ ಟು ಯುವರ್ ಓನ್ ಪರ್ಸನ್ ಅಂತ ಹೇಳಿದಾಗ, ಅಪ್ಲೈ ಇಟ್ ಟು ಯುವರ್ ಓನ್ ಲೈಫ್ ಆ್ಯಂಡ್ ಟು ಯುವರ್ ಸರ್ಕಮ್ಸ್ಟಾನ್ಸಸ್ ಇನ್ ಲೈಫ್ ಅಂತ ಹೇಳಿದಾಗ, that becomes knowledge, okay, that becomes wisdom. So that applied knowledge, not mere information, okay. Mere information adirutte, that it is ಈ ಥರ ಓದಿದ್ದೀನಿ, ಈ ಥರ ತಿಳ್ಕೊಂಡಿದ್ದೀನಿ ಅಂತ ಹೇಳಿದ್ರೆ it will be only in the first level of your brain, okay. But when it penetrates deep, sinks deep into your brain ಅಂತ ಹೇಳಿದಾಗ, when ನೀವು ಓದಿರೋದನ್ನು ನಿಮ್ಮ ಆ್ಯಕ್ಷನಲ್ಲಿ ಇಂಪ್ಲಿಮೆಂಟ್ ಮಾಡಿದಾಗ, ಅದು ಏನೇನು ಕಲ್ತಿದ್ದೀರೋ, when you start executing that in your day to day activities, then it becomes wisdom. When that information is processed, it becomes knowledge. When that knowledge is applied to your life's circumstances ಅಂತ ಹೇಳಿದಾಗ, that becomes wisdom, okay. And ಎಲ್ಲರೂ ಸಹ ಹೋಗ್ತಾ ಇರೋದು ಯಾವುದರ ಕಡೆಗೆ, we want to be wise people, we want to be thoughtful people, okay. ಸುಮ್ಮನೆ ಏನೋ ಓದ್ಕೊಂಡು like just for the sake of a qualification we don't want to live, isn't it? We want to live meaningfully, we want to live purposefully. ಸೊ ಅದೆಲ್ಲನೂ ಸಹ ಎಲ್ಲಿಂದ ಬರುತ್ತೆ ಅಂತ ಹೇಳಿದಾಗ, ಇಷ್ಟೂ ಸಹ ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ಮನಸ್ಥಿತಿ ಮೇಲೆ, ನಿಮ್ಮ ಆಲೋಚನೆಯ ರೀತಿ ಮೇಲೆ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿಸ್ ಕಾನ್ಸೆಪ್ಟ್, ದಿಸ್ ಪ್ಯಾಸೇಜ್, ಆಲ್ ರೈಟ್. ಸೊ ಇಫ್ ಯು ಆರ್ ವೆರಿ ನ್ಯಾರೋ ಇನ್ ಥಿಂಕಿಂಗ್ ಅಂತ ಹೇಳಿದ್ರೆ, ಆ ಪ್ಯಾಸೇಜು ಸಹ ಆ ಬರೀ ಪ್ಯಾಸೇಜ್ ಥರ ನೋಡ್ತೀರಾ ನೀವು ಅಷ್ಟೇ, ಯು ಡೋಂಟ್ ಟೇಕ್ ಎನಿಥಿಂಗ್ ಅವೇ ಔಟ್ ಆಫ್ ದಿ ಪ್ಯಾಸೇಜ್, ಆಲ್ ರೈಟ್. ಸೊ ಇಲ್ಲಿ ಟೋಟಲಿ ಇಟ್ ಈಸ್ ಅ ಟೆಸ್ಟ್ ಆಫ್ ಯೋರ್ ಪರ್ಸನಾಲಿಟಿ, ಯೋರ್ ಎಬಿಲಿಟಿ, ಯೋರ್ ಅಸೆಸ್ಮೆಂಟ್ ಆಫ್ ಯೋರ್ ಓನ್ ಸ್ಕಿಲ್ಸ್ ಇನ್ ಲ್ಯಾಂಗ್ವೇಜ್. ಸೊ ಒಂದು ಪ್ಯಾಸೇಜಿಂದ ಅಂತ ಅಲ್ಲ, ಇವಾಗ ನಾವು ಮಾಡ್ತಾ ಇರೋ ಎಕ್ಸಸೈಸಸ್ ಇಂದನೇ ಮೆನಿ ಆಫ್ ಅಸ್ ಕ್ಯಾನ್ ರೀಶೇಪ್ ಅವರ್ ಪರ್ಸನಾಲಿಟಿ, ಓಕೆ. ವಿ ಕ್ಯಾನ್ ರೀಶೇಪ್ ಅವರ್ ಅನಾಲಿಟಿಕಲ್ ಎಬಿಲಿಟೀಸ್, ವಿ ಕ್ಯಾನ್ ರೀಶೇಪ್ ಅವರ್ ಥಿಂಕಿಂಗ್ ಪ್ರೊಸೆಸಸ್. ಸೊ ಇದೆಲ್ಲನೂ ಸಾಧ್ಯ. ಅದಕ್ಕೋಸ್ಕರನೇ ವಿ ರಿಕ್ವೈರ್ ನಾಲೆಜ್ ಲೈಕ್ ದಿಸ್, ವಿ ರಿಕ್ವೈರ್ ಸ್ಕಿಲ್ಸ್ ಲೈಕ್ ದಿಸ್, ಓಕೆ. ಇಟ್ಸ್ ನಾಟ್ ಓನ್ಲಿ ಟು ಪಾಸ್ ದಿ ಎಕ್ಸಾಮ್ಸ್, ಬಟ್
it is also to take something into our lives also. ಹಾಗಾಗಿ ಈ ಪ್ಯಾಸೇಜಸ್ ಅಂತ ಹೇಳುವಾಗ ನ್ಯಾಚುರಲ್ ಆಗಿ ಇಟ್ ಈಸ್ ಗೋಯಿಂಗ್ ಟು ಬಿ ಅ ಟೆಸ್ಟ್ ಆಫ್ ಯುವರ್ ಥಿಂಕಿಂಗ್ ಎಬಿಲಿಟಿ, ಯುವರ್ ಅನಾಲಿಟಿಕಲ್ ಎಬಿಲಿಟಿ ಆ್ಯಂಡ್ ಮೋರ್ ದ್ಯಾನ್ ದಟ್ ಯುವರ್ ಫ್ಲೂಯೆನ್ಸಿ. ಎಂಥ ವೊಕ್ಯಾಬ್ಯುಲರಿ ಇದೆ ಅದು ನೋಡಿದ ಕೂಡಲೇ ಯು ಮಸ್ಟ್ ಬಿ ಏಬಲ್ ಟು ಗೇಜ್ ಇಲ್ಲಿ ಏನು ಬರಬೇಕಿತ್ತು ಅನ್ನೋದು. ಅದು ಯಾವಾಗ ಬರುತ್ತೆ? ನೀವು ಹೆಚ್ಚು ಓದಿದಾಗ, ನೀವು ಹೆಚ್ಚು ವ್ಯವಹರಿಸಿದಾಗ. ಆ್ಯಂಡ್ ಪರ್ಟಿಕ್ಯುಲರ್ಲಿ ಇನ್ ಲ್ಯಾಂಗ್ವೇಜ್ ಅಂತ ಹೇಳಿದ್ರೆ ದೆರ್ ಇಸ್ ನೋ ಲಿಮಿಟ್ಸ್ ಟು ದ ವರ್ಡ್ಸ್ ದಟ್ ವಿ ನೋ ಅಲ್ವಾ. ಇಷ್ಟು ಸಾಕು ನನಗೆ, 1000 ಪದಗಳು ಸಾಕು, 10,000 ವರ್ಡ್ಸ್ ಆರ್ ಎನಫ್ ಅಂತ ಹೇಳೋಕ್ಕೆ ಆಗೋದಿಲ್ಲ. ಬಿಕಾಸ್ ದ ಮೋರ್ ಅಂಡರ್ಸ್ಟ್ಯಾಂಡಿಂಗ್ ವಿ ಹ್ಯಾವ್ ಅಬೌಟ್ ಲ್ಯಾಂಗ್ವೇಜ್ ಅಂತ ಹೇಳಿದಾಗ ಅದು ಒಂದು ಓಷನ್ ಥರ, ಇಟ್ ಈಸ್ ನೆವರ್ ಎಂಡಿಂಗ್. ಆಲ್ ರೈಟ್, ದ ಡೀಪರ್ ಯು ಟ್ರೈ ಟು ಅಂಡರ್ಸ್ಟ್ಯಾಂಡ್ ಅಂತ ಹೇಳಿದಾಗ ದೇರ್ ಇಸ್ ಮೋರ್ ಡೆಪ್ತ್ ಟು ನಾಲೆಜ್. ಓಕೆ, ಸೊ ದಟ್ ಆ್ಯಂಡ್ ಬರೀ ಸರ್ಫೇಸ್ ಲೆವೆಲಲ್ಲಿ ನಾನು ತಿಳ್ಕೊಂಡ್ಬಿಟ್ಟು ಐ ನೋ ಅಂತ ಹೇಳಬಾರ್ದು. ಆ್ಯಂಡ್ therefore you have to probe deep into the whole thing and see that you come out successfully ಅಂತ ಹೇಳಿ. and therefore let us try. ಈಗ ಕ್ಲೋಸ್ ಟೆಸ್ಟ್ ಅಂತ ಹೇಳಿದ್ರೆ I am telling you it is not just an exercise in language, it is something where your whole proficiency in language, your whole fluency in language, your ability to think, analyze, ಇದೆಲ್ಲನೂ ಸಹ ಒಂದು ಪರೀಕ್ಷೆಗೆ ಬರ್ತಾ ಇದೆ. ಪರೀಕ್ಷೆಗೆ ಅಂದರೆ ಈ ಪರೀಕ್ಷೆಗೆ ಅಲ್ಲ, it is going to be an assessment of your own personality and your own skills in English learning. All right, so it is for both general English learners as well as the exam goers. All right, now these are available on our YouTube channel Vijayi Bhava as well as our Telegram app. Okay, now coming back to your questions, our focus naturally will be for the exams. Then ಇಲ್ಲಿ ಯಾವ ಥರ ಕೇಳ್ತಾರೆ ಕ್ಲೋಸ್ ಟೆಸ್ಟ್ ಅನ್ನೋದು ಯಾವ ಥರ? ಒನ್ ಟೈಪ್ ವಿಲ್ ಬಿ ವೇರ್ ಆ ಅಂದರೆ ಒಂದು 2 ಸೆಂಟೆನ್ಸಸ್ ಇರುತ್ತೆ, ಅದರ ಅಲ್ಲಿ ಫಿಲ್ ಇನ್ ದಿ ಬ್ಲ್ಯಾಂಕ್ಸ್. ಓಕೆ, ಟೋಟಲಿ ಇದು ಯಾವ ಥರ ಅಂತ ಹೇಳಿದ್ರೆ ಒಂದು ಪ್ಯಾಸೇಜ್ ಇರುತ್ತೆ, ಅದರಲ್ಲಿ ಅಲ್ಲಲ್ಲಿ ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ಥರ ಕೊಟ್ಟಿರ್ತಾರೆ. ಆಮೇಲೆ ಕೆಳಗಡೆ ಬೇರೆ 10th ಎಕ್ಸಾಮಲ್ಲಿ ಅಂತ ಹೇಳಿದಾಗ ಆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆಪ್ಷನ್ಸ್ ಏನಿರುತ್ತೆ ಕೆಳಗಡೆ ಕೊಟ್ಟಿರ್ತಾರೆ, ಯು ಹ್ಯಾವ್ ಟು ಫಿಲ್ ಇಟ್ ಅಪ್. ಓಕೆ, ಬಟ್ ಹಿಯರ್ ಆ ಥರನೂ ಇರಬಹುದು. ಅಂದರೆ ಇಲ್ಲೇನಾಗುತ್ತೆ, ಆ ಬ್ಲ್ಯಾಂಕ್ ಪಕ್ಕದಲ್ಲಿ ಒಂದು ವರ್ಡನ್ನು ಕೊಡ್ತಾರೆ and you have to see if you need to make any change there or if no change is required ಅಂತ ಹೇಳಿದ್ರೆ you can leave it as blank. ಹಾಗಾಗಿ 2 ಟೈಪ್ಸಲ್ಲಿ ಏನು ಅಂತ ಹೇಳಿದ್ರೆ ಫಿಲ್ ಇನ್ ದಿ ಬ್ಲ್ಯಾಂಕ್ ಪಕ್ಕದಲ್ಲೇನೇ ಆ ವರ್ಡ್ ಕೊಡೋ ಅಂಥದ್ದು. ಸೊ ಇಫ್ ನೆಸೆಸರಿ ಯು ಕ್ಯಾನ್ ಚೇಂಜ್ ಇಟ್, ಅದರ್ವೈಸ್ ಯು ಕ್ಯಾನ್ ಲೀವ್ ಇಟ್. ಸೆಕೆಂಡ್ ಟೈಪ್ ಯಾವ ಥರ ಅಂತ ಹೇಳಿದ್ರೆ ಆ ಬ್ಲ್ಯಾಂಕ್ಸ್ ಇರುತ್ತೆ, ಕೆಳಗಡೆ ಒಂದೊಂದು ಕ್ವೆಶ್ಚನ್ಗೂ ಆಪ್ಷನ್ಸ್ ಇರುತ್ತೆ. ಸೊ ಆ ಆಪ್ಷನ್ಸಲ್ಲಿ ಒನ್ ಆಫ್ ದೆಮ್ ಯು ಹ್ಯಾವ್ ಟು ಚೂಸ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ ಆಸ್ ದಿ ಆನ್ಸರ್. ಸೊ ಲೆಟ್ ಅಸ್ ಸಿ 2 ಥರ ಆದರೆ ವಿಲ್ ಸಿ ದ್ಯಾಟ್. ಓಕೆ, ಸೊ ದ ಫಸ್ಟ್ ಟೈಪ್ ಆಫ್ ಕ್ವೆಶ್ಚನ್ಸ್ ಈಸ್ ಲಾಂಗ್ ಪ್ಯಾಸೇಜಸ್ ವಿತ್ ಮಿಸ್ಸಿಂಗ್ ವರ್ಡ್ಸ್. ಸೊ ಮಿಸ್ಸಿಂಗ್ ವರ್ಡ್ಸ್ which you have to fill it up, which is otherwise called as fill in the blanks. You have to complete the passage with the help of words that will be present at the end. Okay, it may be at the end, it may be next to the blank, or it may be with options. Okay, moreover, each blank in the passage is marked with a number or a symbol or an alphabet. So now ಅಲ್ಲಿ ಆಪ್ಷನ್ಸಿಗೆ ಅಲ್ಲಿ A B C D ಅಂತಲೂ ಕೊಟ್ಟಿರ್ಬೋದು, 1 2 3 4 ಅಂತ ಕೊಟ್ಟಿರ್ಬೋದು, or any other symbol also they would have identified with. Okay, now following the passage, the options corresponding to the number or symbol will be present. Fine. On the other hand, in the second type of questions, each blank in the passage is accompanied by a word in brackets. You have to find out if the word needs to be replaced or not with the given options. Besides, only one of the options replaces the blank appropriately. So one type of exercise ಏನು ಅಂತ ಹೇಳಿದ್ರೆ ಆ fill in the blank ಗೆ ಕೆಳಗಡೆ ಆಪ್ಷನ್ಸ್ ಇರುತ್ತೆ at the end of it. Okay, and ಪ್ರತಿಯೊಂದು ಕ್ವೆಶ್ಚನ್ಗೂ 4 ಅಥವಾ 5 ಆಪ್ಷನ್ಸ್ ಇರುತ್ತೆ. You have to choose the best option. Okay, that is one form. The other form is where the passage is accompanied by a word in bracket. ಅಂತಂದ್ರೇನು ಆ ಬ್ಲ್ಯಾಂಕ್ ಪಕ್ಕದಲ್ಲೇ ವರ್ಡ್ ಇರುತ್ತೆ, ಅದರ ಕರೆಕ್ಟ್ ಫಾರ್ಮ್ ಬೇಕಿದ್ರೆ ನೀವು ಅಲ್ಲಿ ಚೇಂಜ್ ಬೇಕು ಅಂತ ಹೇಳಿದ್ರೆ ಯು ಕ್ಯಾನ್ ಚೇಂಜ್ ಇಟ್ ಆರ್ ರೀಪ್ಲೇಸ್ ಇಟ್, ಅದರ್ವೈಸ್ ಯು ಕ್ಯಾನ್ ಲೀವ್ ಇಟ್ ಆಸ್ ಇಟ್ ಈಸ್. ಸೊ these are the 2 ways of approaching the concept. Now otherwise the blank will require no change, so you have to choose the option that will fit in the blank. In case there is no correction, then mark option E as your answer. So 4 options usually you will have, and if there is no error required ಅಂದರೆ ಅದಕ್ಕೂ ಒಂದು ಚಿಹ್ನೆ ಕೊಟ್ಟಿರ್ತಾರೆ, you can mark that. Okay, if there is no error identified ಅಂತ ಹೇಳಿ. Okay, now we shall start with a very simple one passage here. Just this much it is. ನೋಡೋಣ, ಇದು ಬ್ರ್ಯಾಕೆಟಲ್ಲಿದೆ
ಅಲ್ಲಿ ಬ್ಲ್ಯಾಂಕ್ ಕೊಟ್ಟಿದ್ದಾರೆ. ದಿಸ್ ಇಸ್ ಒನ್ ಟೈಪ್ ಆಫ್ ಎಕ್ಸರ್ಸೈಸ್ ವೇರ್ ಇಲ್ಲಿ ನಿಮಗೆ ಆಪ್ಷನ್ಸ್ ಕೆಳಗೇನು ಅಂದರೆ ಇಲ್ಲೇ ಕೊಟ್ಟಿದ್ದಾರೆ, ಆಪ್ಷನ್ಸು ಸಹ ಬರುತ್ತೆ, ಬಟ್ ಇಟ್ ಇಸ್ ದೇರ್ ಇನ್ ದ ಬ್ರಾಕೆಟ್ ಆಲ್ಸೋ. ಲೆಟ್ us see now. He was a manly man, free from any strong dash strain, and he had loved his dark-eyed, dainty, bright-colored and active little wife with a real vein of passion in his sentiment. But he had always felt, in bracket, he had never allowed himself to think of it, that the promptitude of their family was a little, bracketally, insensitive of her, and in a sense an intrusion. Now we are talking about a particular man. Okay, ಇಲ್ಲಿ ಮ್ಯಾನ್ ಅಂತ ಹೇಳಿದ್ರೆ ದ ರೆಗ್ಯುಲರ್ ಫೀಚರ್ಸ್ ಆಫ್ ಅ ಮ್ಯಾನ್, ಅದರಲ್ಲೂ ಸಹ ಅ ಮ್ಯಾನ್ಲಿ ಮ್ಯಾನ್ ಅಂತ ಹೇಳಿದಾಗ ಏನು ಮ್ಯಾನ್ಲಿ ಮ್ಯಾನ್ ಅಂತ ಅಂದರೆ ಬಹಳ ಕರೇಜಿಯಸ್, ಬಹಳ ಡೇರಿಂಗ್ ಆ್ಯಂಡ್ ಡಾಂಟಿಂಗ ಏನು. ಹಿ ವಾಸ್ ಅ ಮ್ಯಾನ್ಲಿ man, free from any strong dash strain. Okay, ಮ್ಯಾನ್ಲಿ ಮ್ಯಾನ್ ಅಂತ ಹೇಳಿದ್ರೆ ಇಲ್ಲಿ ಒಂದು ಸ್ವಲ್ಪ ಸರ್ಕಾಸಮ್ ಇದೆ, ವ್ಯಂಗ್ಯ ಇದೆ. ಯಾಕೆ ಅಂತಂದರೆ ಅವನೊಬ್ಬ ದೊಡ್ಡ ಗಂಡಸು ಅಂತ ಹೇಳಿ, ಅಂದರೆ ದೊಡ್ಡ ಮಹಾಪುರುಷ. ಓಕೆ, ಸೊ ಮ್ಯಾನ್ಲಿ ಮ್ಯಾನ್ ಅಂತ ಹೇಳ್ತಾ ಇದ್ದಾರೆ. ಸೊ ಅವ್ರ ಪ್ರಕಾರ ಮ್ಯಾನ್ಲಿ ಮ್ಯಾನ್ ಅಂತ ಅಂದರೆ ಏನು, ಒನ್ ಹೂ ಈಸ್ ಫ್ರೀ ಫ್ರಮ್ ಎನಿ ಸ್ಟ್ರಾಂಗ್ ಮದರ್ ಸ್ಟ್ರೈನ್ ಅಂತಂದ್ರೇನು, ಯಾರು ತಾಯಿಯ ಒಂದು ಬಂಧನದಿಂದ, ಆ ಅನುಬಂಧದಿಂದ ಬಿಡಿಸ್ಕೊಂಡಿದ್ದಾರೆ. ದಟ್ ಮೀನ್ಸ್ ಹಿ ಈಸ್ ಫ್ರೀ ಫ್ರಮ್ ದಟ್ ಮದರ್ಲಿ ಅಟ್ಯಾಚ್ಮೆಂಟ್ ಅಂತ ಹೇಳಿ. ಓಕೆ, ಹಾಗಾಗಿ ಅಂಥವ್ರನ್ನ ಹಿ ಕಾಲ್ಸ್ ಹಿಮ್ ಆಸ್ ಅ ಮ್ಯಾನ್ಲಿ ಮ್ಯಾನ್. ಅಲ್ಲಿ ಸರ್ಕ್ಯಾಸಮ್ ಇದೆ, ಅಲ್ಲಿ ಒಂದು ವ್ಯಂಗ್ಯ ಇದೆ. ಅದೇನು ದೊಡ್ಡ ಪೌರುಷತ್ವ ಅಲ್ಲ. ತಾಯಿಯ ಒಂದನ್ನು ಕಟ್ಟು ಮಾಡಿಕೊಂಡು ಹೆಂಡತಿಯ ಒಂದು ಇದನ್ನು ಅಪ್ರಿಸಿಯೇಟ್ ಮಾಡೋ ಅಂಥದ್ದು ಇಟ್ಸ್ ನಾಟ್ ಅ ವೆರಿ ಬಿಗ್ ಕ್ವಾಲಿಟಿ. ಸೊ ದೇರ್ ಫೋರ್ ಇಟ್ ಈಸ್ ಅ ಸರ್ಕ್ಯಾಸಮ್ ಅಂತಂದ್ರೇನು, ಅಲ್ಲಿ ವ್ಯಂಗ್ಯವಾಗಿ ಹೇಳ್ತಾ ಇದ್ದಾರೆ. ಹಿ ವಾಸ್ ಅ ಮ್ಯಾನ್ಲಿ ಮ್ಯಾನ್, ಫ್ರೀ ಫ್ರಮ್ ಎನಿ ಸ್ಟ್ರಾಂಗ್ ಡ್ಯಾಶ್ ಸ್ಟ್ರೈನ್. ಸ್ಟ್ರೈನ್ ಅಂತಂದರೆ ಒಂದು ಎಳೆ, ದಟ್ ಮೀನ್ಸ್ ಎನಿ ಟೈಪ್ ಆಫ್ ಅ ಬಾಂಡ್. ಈಗ ನಾವು ಇಲ್ಲಿ ಬ್ರ್ಯಾಕೆಟಲ್ಲಿ ಮದರ್ ಅಂತ ಕೊಟ್ಟಿದ್ದಾರೆ. ಫ್ರೀ ಫ್ರಮ್ ಎನಿ ಡ್ಯಾಶ್ ಸ್ಟ್ರೈನ್ ಅಂತ ಅಂದರೆ ತಾಯಿಯ ಬಂಧನದಿಂದ ಬಿಡಿಸ್ಕೊಂಡು ಇರೋನು, ತಾಯಿಯ ಅಟ್ಯಾಚ್ಮೆಂಟ್ ಅಷ್ಟೊಂದು ಇಲ್ಲದೆ. ಆ್ಯಂಡ್ ಹಿ ಹ್ಯಾಡ್ ಲವ್ಡ್ ಹಿಸ್, ಅಮ್ಮನ ಅಟ್ಯಾಚ್ಮೆಂಟ್ ಇಲ್ಲ. ಯಾಕೆ? ಹಿ ಹ್ಯಾಡ್ ಲವ್ಡ್ ಹಿಸ್ ಡಾರ್ಕ್ ಐಡ್ ಬ್ಯೂಟಿ, ದಟ್ ಈಸ್ ಹಿಸ್ ವೈಫ್. ಓಕೆ, ತಾಯಿಯ ಕರುಳು ಅವನಿಗೆ ಗೊತ್ತಾಗಲಿಲ್ಲ. ಡಾರ್ಕ್ ಐಡ್ ಅಂತ ಅಂದ್ರೂ ಕಪ್ಪು ಕಣ್ಣುಗಳು. ಡೈಂಟಿ, ದಟ್ ಮೀನ್ಸ್ ಫ್ಲವರ್ ಲೈಕ್, ವೆರಿ ಡೆಲಿಕೇಟ್. ಓಕೆ, ಬ್ರೈಟ್ ಕಲರ್ಡ್, ಬಹಳ ಸ್ಫುರದ್ರೂಪಿ ಆಗಿರುವಂಥದ್ದು, ಬಹಳ ಹೊಳಿತಾ ಇರುವಂತಹ ಬ್ರೈಟ್ ಕಲರ್ಡ್ ಆ್ಯಂಡ್ ಆ್ಯಕ್ಟಿವ್ ಲಿಟಲ್ ವೈಫ್. ಸೊ ಬಹಳ ಸ್ಫುರದ್ರೂಪಿಯಾಗಿ ಚುರುಕಾಗಿ ಇರುವಂತಹ ಹೆಂಡತಿ, ವಿತ್ ಅ ರಿಯಲ್ ವೇನ್ ಆಫ್ ಪ್ಯಾಷನ್ ಇನ್ ಹಿಸ್ ಸೆಂಟಿಮೆಂಟ್. ಸೊ ಅದು ಹೊಸ ಹೆಂಡತಿ, ಮುದ್ದಾದ ಹೆಂಡತಿ. ಸೊ ದೇರ್ಫೋರ್ ಹಿ ಲವ್ಡ್ ಹರ್ ಸೋ ಮಚ್ ವಿತ್ ಅ ರಿಯಲ್ ವೇನ್. ವಿತ್ ಅ ರಿಯಲ್ ವೇನ್ ಅಂತ ಅಂದ್ರೇನು, ನಿಜವಾಗ್ಲೂ ಒಂದು ಪಲ್ಸ್. ಓಕೆ, ವಿತ್ ಅ ರಿಯಲ್ ಪಲ್ಸ್ ಆಫ್ ಪ್ಯಾಷನ್ ಅಂತ ಅಂದ್ರೇನು, ಬಹಳ ಅವಳನ್ನು ಪ್ರೀತಿಸ್ತಾ ಇದ್ದ. ಅಲಾಂಗ್ ವಿತ್ ಸೋ ಮಚ್ ಆಫ್ ಪ್ಯಾಷನ್. ಓಕೆ, ಸೋ ಮಚ್ ಆಫ್ ಇಂಟ್ರೆಸ್ಟ್, ಇನ್ವಾಲ್ವ್ಮೆಂಟ್ ಆ್ಯಂಡ್ ಲಾಂಗಿಂಗ್, ಡಿಸೈರ್, ಇದೆಲ್ಲ ಸೇರಿಸಿ ಅವನ ಎಮೋಷ್ನಲ್ಲಿ ಸೇರಿಸಿ ಅಲ್ಲಿ ತಾಯಿಯ ಒಂದು ಸ್ಟ್ರೈನಿನ ಅಂದರೆ ಏನು, ಆ ಎಳೆಯನ್ನು ಬಿಡಿಸ್ಕೊಂಡು he was more with his wife. Okay, so ಇಲ್ಲಿ how do we fill up this blank ಅಂತಂದ್ರೇನು, ಎನಿಥಿಂಗ್ ದಟ್ ಈಸ್ ಟಾಕಿಂಗ್ ಅಬೌಟ್ ಅ ಮದರ್, ತಾಯಿಗೆ ಸಂಬಂಧಪಟ್ಟಂತನ್ನ ವಿ ಕಾಲ್ ಇಟ್ ಆಸ್ ಮೆಟರ್ನಲ್. ಮೆಟರ್ನಲ್. ಓಕೆ, ಸೊ ಮೇಟರ್ ಅಂದರೆ ಮದರ್. ಆಲ್ ರೈಟ್. ಸಿಮಿಲರ್ಲಿ ತಂದೆಗೆ ಸಂಬಂಧಪಟ್ಟದನ್ನು ವಿ ಕಾಲ್ ಇಟ್ ಆಸ್ ಪೆಟರ್ನಲ್. ಪೆಟರ್ನಲ್, ಪೇಟರ್, ಫಾದರ್. ಓಕೆ, ಸೊ ಇಲ್ಲಿ ಸೆಂಟೆನ್ಸು ಕರೆಕ್ಟಾಗಿ ಗ್ರಾಮ್ಯಾಟಿಕಲ್ ಆಗಿರಬೇಕು ಅಂತ ಹೇಳಿದ್ರೆ, ಹಿ ವಾಸ್ ಅ ಮ್ಯಾನ್ಲಿ ಮ್ಯಾನ್, ಫ್ರೀ ಫ್ರಮ್ ಎನಿ ಸ್ಟ್ರಾಂಗ್ ಮದರ್ ಸ್ಟ್ರೈನ್. ಸೊ ಇಲ್ಲಿ ಏನೋ ನಾವು ಚೇಂಜ್ ಮಾಡಬೇಕು. ಸೊ ವಾಟ್ ಈಸ್ ದ್ಯಾಟ್? ನೋಡೋಣ, ಅಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ, ವಿ ವಿಲ್ ಸಿ ದ್ಯಾಟ್. ಓಕೆ, ಸೊ ಇಟ್ ಶುಡ್ ಬಿ ಎನಿಥಿಂಗ್ ರಿಲೇಟೆಡ್ ಟು ಮದರ್ ಶುಡ್ ಬಿ ಮೆಟರ್ನಲ್ ಸ್ಟ್ರೈನ್ ಅಂತಂದ್ರೇನು, ತಾಯಿಯ ಬಂಧನ, ಮೆಟರ್ನಲ್ ಬಾಂಡ್. ಸ್ಟ್ರೈನ್ ಅಂತ ಹೇಳಿದ್ರೆ ಸ್ಟ್ರೆಸ್ ಅಲ್ಲ, ಇಲ್ಲಿ ಆ ತಾಯಿಯ ಬಂಧನದಿಂದ ಬಿಡಿಸ್ಕೊಂಡು ಹಿ ಹ್ಯಾಡ್ ಲವ್ಡ್ ಹಿಸ್ ವೈಫ್ ಹೂ ವಾಸ್ ಸೋ ಬ್ಯೂಟಿಫುಲ್ ಅಂತ. ಬಟ್ ಹಿ ಹ್ಯಾಡ್ ಆಲ್ವೇಸ್ ಫೆಲ್ಟ್
He had never allowed himself to think of it, that the promptitude. So you're now learning new words, alva. So that the promptitude. So what do you mean by prompt? ಪ್ರಾಂಪ್ಟ್ ಅಂದರೆ ಬಹಳ ಪಂಕ್ಚುವಲ್ ಆಗಿರೋವಂಥದ್ದು, ಆನೆಸ್ಟ್ ಆಗಿರೋವಂಥದ್ದು, isn't it? So that is a quality, promptitude. It is a quality of being on time, punctuality maintain ಮಾಡೋವಂಥದ್ದು. So it is a quality. Okay, so that the promptitude of their family, ಅಂದರೆ ಅವರ ಫ್ಯಾಮಿಲಿ, ಅಂದರೆ ಈ manly man in a family, they were so prompt in their timing, in their duty, in their sense of cleanliness. ಇದೆಲ್ಲನೂ ಸಹ ಎಷ್ಟು ಪ್ರಾಂಪ್ಟ್ ಆಗಿದ್ರು ಅಂತ ಹೇಳಿದ್ರೆ, that the promptitude of their family was a little insensitive of her and in a sense an intrusion. So now, so ಈ ಹುಡುಗಿನ ಅವರ ಒಂದು ಡಿಸಿಪ್ಲಿನ್ಡ್ ಆಗಿರೋ ವಾತಾವರಣ, ಡಿಸಿಪ್ಲಿನ್ಡ್ ಆಗಿರುವಂಥ ಫ್ಯಾಮಿಲಿ, ದೇ ವರ್ the family was a little insensitive of her ಅಂತ ಇದೆ. ಸೊ ಇನ್ಸೆನ್ಸಿಟಿವ್ ಅಂತ ಹೇಳಿದ್ರೆ ಅಷ್ಟು ಶಿಸ್ತಾಗಿ ಇರೋವಂತಹ ಒಂದು ಫ್ಯಾಮಿಲಿ, ದೇ ಕುಡ್ ನಾಟ್ ಈಸಿಲಿ accept a newcomer into the family. They felt that it was like an intrusion ಅಂತ ಅಂದ್ರೇನು, ಈಗ for so many years, ಯಾಕೆ ಪ್ಯಾಸೇಜ್ ಎಲಾಬೊರೇಟ್ ಮಾಡ್ತಿದ್ದೀನಿ ಅಂದರೆ, ಇಟ್ಸ್ ಆಲ್ಸೋ ರಿಲೇಟೆಡ್ ಟು ರಿಯಲ್ ಲೈಫ್, isn't it? ಸೊ ಫಾರ್ 20-25 years ದ ಸನ್ ವಿಲ್ ಬಿ ವಿತ್ ದ ಫ್ಯಾಮಿಲಿ. ಓಕೆ, ಅದು ಒಂದು ಚೌಕಟ್ಟಲ್ಲಿ ಆ ಫ್ಯಾಮಿಲಿ ಒಂದು ಇನ್ ಅ ಪರ್ಟಿಕ್ಯುಲರ್ ವೇ ಒಂದು ಡಿಸಿಪ್ಲಿನ್ಡ್ ಆಗಿ ಹೋಗ್ತಾ ಇರುತ್ತೆ. ಆ್ಯಂಡ್ ನೌ ವೆನ್ ದ ಪರ್ಸನ್ ಮ್ಯಾರೀಸ್ ಅಂತ ಹೇಳೋವಾಗ, ದ ನ್ಯೂ ಕಮರ್, ದಟ್ ಈಸ್ ದ ವೈಫ್, ವೆನ್ ಶಿ ಎಂಟರ್ಸ್ ಅನ್ನೋವಾಗ, ಶಿ ಹ್ಯಾಸ್ ಟು ಗೆಟ್ ಹರ್ ಸೆಲ್ಫ್ ಅಡ್ಜಸ್ಟೆಡ್ ಟು ದ ನ್ಯೂ ಸರ್ಕಮ್ಸ್ಟಾನ್ಸಸ್ ಇನ್ ದ ಫ್ಯಾಮಿಲಿ, ರೈಟ್? ಸೊ ಹಾಗಾಗಿ ಸಹ ಇವರು ಒಂದು ಗತಿಯಲ್ಲಿ ಒಂದು ಲೆವೆಲಲ್ಲಿ ಹೋಗ್ತಾ ಇರ್ತಾರೆ ಫ್ಯಾಮಿಲಿ ಇಷ್ಟು ವರ್ಷದಿಂದ. ಹೊಸಬರು ಬಂದಾಗ ದೇ ವಿಲ್ ನಾಟ್ ನೋ ಹೌ ಟು ರಿಯಲಿ ಕೋಪ್ ವಿತ್ ದ ನ್ಯೂ ಪರ್ಸನ್. ದೇ ಮೇ ನಾಟ್ ಬಿ ಸೆನ್ಸಿಟಿವ್ ಎನಫ್ ಟು ಅಂಡರ್ಸ್ಟ್ಯಾಂಡ್. ಓಕೆ, ಹಾಗಾಗಿ ಅವ್ರಿಗೇನು ಅನ್ಸುತ್ತೆ, ಸಂಬಡಿ ಹ್ಯಾಸ್ ಕಮ್ ಇನ್ ಟು ದೇರ್ ಪರ್ಸನಲ್ ಲೈಫ್ ಆ್ಯಂಡ್ ಇಟ್ ಈಸ್ ಸಮಥಿಂಗ್ ಲೈಕ್ ಆನ್ ಇಂಟ್ರೂಷನ್. ಅಂತಂದ್ರೇನು, ಅಪರಿಚಿತರು ಬಂದು ನಿಮ್ಮ ಮನೆಯೊಳಗೆ ನುಗ್ಗಿದಾಗ, ಸಮ್ ಸ್ಟ್ರೇಂಜರ್ಸ್ ಕಮ್ ಅಂಡ್ ಮೇಕ್ ದೆಮ್ಸೆಲ್ಸ್ ಇನ್ ಕಂಫರ್ಟೇಬಲ್ ಇನ್ ಯುವರ್ ಪ್ಲೇಸ್ ಅಂತ ಅಂದಾಗ, it is an interference, it is an intrusion, a sudden entry, a sudden attack into your otherwise disciplined life ಅಲ್ಲಿ ಒಂದು ಸಡನ್ ಆಗಿ ಎಂಟ್ರಿ ಬಂದಾಗ ಅದು acceptable ಆಗಲ್ಲ ಸಾಧಾರಣವಾಗಿ. So therefore the promptitude of their family was a little insensitive of her ಅಂತಂದ್ರೆ ಅದನ್ನೇ ತಗೋಬಹುದು, ಅಥವಾ indelicate ಅಂದರೆ they did not know how to accept her ಅನ್ನೋದು ಸಮಸ್ಯೆ ಆಯಿತು. ಇನ್ ಅ ಸೆನ್ಸ್, ಆ್ಯಂಡ್ ಇಟ್ ವಾಸ್ ಇನ್ ಅ ಸೆನ್ಸ್ ಆ್ಯನ್ ಇಂಟ್ರೂಷನ್. ನಾವು ಇಷ್ಟು ಪ್ಯಾಸೇಜಿನ ಬಗ್ಗೆ. ಸೊ ಯು ಹ್ಯಾವ್ ಅಂಡರ್ಸ್ಟುಡ್ ದ್ಯಾಟ್ ಇಟ್ ಈಸ್ ಅಬೌಟ್ ಅ ಫ್ಯಾಮಿಲಿ, ಇಟ್ ಈಸ್ ಅಬೌಟ್ ಅ ಸನ್, ದಟ್ಟು ಸಟಾರಿಕಲ್ ಆಗಿ ಅವ್ರು ಏನು ಹೇಳಿದರೆ, ದೊಡ್ಡ ಗಂಡಸು. ಯಾಕೆ ಅಂತ ಹೇಳಿದರೆ, ಹೀ ಕಟ್ ಹಿಸ್ bond with his mother and went behind the daughter-in-law because the family could not accept the daughter-in-law as their own person, because they were not very sensitive or delicate enough to understand her sentiments. Okay, now so let us see ಕಂಟಿನ್ಯೂಯೇಷನ್. ಇದರಲ್ಲಿ ಡ್ಯಾಶಸ್, ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ಏನೂ ಇಲ್ಲ, ಬಟ್ ಏನಾಯಿತು ಕಥೆ ನೋಡೋಣ. ಹಿ ಹ್ಯಾಡ್ ಹವೆವರ್ ಪ್ಲ್ಯಾನ್ಡ್ ಬ್ರಿಲಿಯಂಟ್ ಕರಿಯರ್ಸ್ ಫಾರ್ ಹಿಸ್ 2 sons ಆ್ಯಂಡ್ ವಿತ್ ಅ ಸರ್ಟನ್ ಹ್ಯೂಮನ್ ಅಮೌಂಟ್ ಆಫ್ ವಾರ್ಪಿಂಗ್ ಆ್ಯಂಡ್ ಡಿಲೇ ದೇ ವರ್ ಪರ್ಸ್ಯೂವಿಂಗ್ ದೀಸ್. ಅಂದರೆ ಅವನ ಜೀವನ ಅವ್ರು ಅಕ್ಸೆಪ್ಟ್ ಆಗಲಿಲ್ಲ ಅಂತ ಅಂದ್ರೂ ಸಹ, ದೋ ಹಿ ನ್ಯೂ ದಟ್ ಹಿಸ್ ಫ್ಯಾಮಿಲಿ ಹ್ಯಾಡ್ ನಾಟ್ ಅಕ್ಸೆಪ್ಟೆಡ್ ಹಿಮ್, ಅಂದರೆ ಹಿಸ್ ವೈಫ್, ಸ್ಟಿಲ್ ಹಿ ಹ್ಯಾಡ್ ಪ್ಲ್ಯಾನ್ಡ್ ಬ್ರಿಲಿಯಂಟ್ ಕರಿಯರ್ಸ್ ಫಾರ್ ಹಿಸ್ 2 children. ಸೊ ಅಲ್ಲಿ ಇಬ್ಬರು ಗಂಡು ಮಕ್ಕಳು, ಆ್ಯಂಡ್ ವಿತ್ ಅ ಸರ್ಟನ್ ಹ್ಯೂಮನ್ ಅಮೌಂಟ್ ಆಫ್ ವಾರ್ಪಿಂಗ್ ಆ್ಯಂಡ್ ಡಿಲೇ. ಸೊ ಐ ಆಮ್ ಸಾರಿ, ಸೊ ವಾರ್ಪಿಂಗ್ ಅಂತ ಆ್ಯಂಡ್ ಡಿಲೇ ಅಂತ ಹೇಳಿದ್ರೆ, ಮಾಮೂಲಾಗಿ ಅಲ್ಲಿ ಲೇಸಿನೆಸ್ಸು ಮತ್ತು ವೇರ್ ಇಟ್ ಈಸ್ ನಾಟ್ ವೆರಿ ಸ್ಮೂತ್, ಆಲ್ ರೈಟ್. ಸೊ ಆಗೋ ಥರನೇ. ಸೊ ವಾರ್ಪಿಂಗ್ ಆ್ಯಂಡ್ ಡಿಲೇ ಅಂತ ಹೇಳಿದ್ರೆ ಲೇಸಿನೆಸ್ ಆ್ಯಂಡ್ ನಾಟ್ ಇಂಟ್ರೆಸ್ಟೆಡ್. ಸೊ ಇದೆಲ್ಲನೂ ಸೇರಿಸಿ ಡಿಲೇ ಇರ್ಬೋದು, ದೆನ್ ಲೇಸಿನೆಸ್ ಇರ್ಬೋದು. ಸೊ ಆಲ್ ದಿಸ್
where you are not serious about it, they were pursuing this. So ಹೇಗೋ ಇಬ್ಬರು ಮಕ್ಕಳಿಗೂ ಒಂದು ಹುದ್ದೆಗಳನ್ನು ಪ್ಲ್ಯಾನ್ ಮಾಡಿಬಿಟ್ಟು he had told them to take them up. One was in the Indian Civil Service ಅಂದರೆ ICS ಅಲ್ಲಿ, and one in the rapidly developing motor business. The daughters he had hoped would be their mother's care. So now ಅವನಿಗೆ ಬರೀ 2 ಗಂಡು ಮಕ್ಕಳಲ್ಲ, he also had daughters. We do not know how many daughters. So ಹಾಗಾಗಿ ಅವರಿಬ್ಬರು ಗಂಡು ಮಕ್ಕಳಿಗೆ he had made some future for them in their careers. And regarding the daughters, he was not much bothered because he thought that anyway they are going to get married, and therefore that was the responsibility of his wife. The mother will take care of them anta artha. Okay, so that is about the passage. Now illi question number 1, blank number 1. Illi, he was a manly man free from any strong mother strain. So mother strain anta andre alli maternal, paternal, mother, childish anta ide. So which one should we choose? We should choose maternal. So alli maternal anta andre motherly. Okay, so mother ಅಥವಾ motherly ಅನ್ನೋದನ್ನು maternal ಅಂತ ಹೇಳ್ತೀವಿ. Similarly, paternal is anything related to father. ಚೈಲ್ಡಿಶ್ ಅಂತ ಹೇಳಿದ್ರೆ ಬಹಳ ಚಿಕ್ಕ ಮಕ್ಕಳ ರೀತಿ ಆಡುವಂಥದ್ದು. ಸೊ ಅವರ್ ಆಪ್ಷನ್ ಹಿಯರ್ ಇಸ್ maternal. Okay, therefore ಇಲ್ಲಿ ನಾವು maternal ಅಂತ ಹೇಳಿ ಬರಿಬೇಕು, maternal strain. And the second one, he had always felt that the promptitude of the family was a little insensitive of her. So insensitive of her ಅನ್ನೋದಕ್ಕೆ ಏನು ಬರಬೇಕು ಅಂದರೆ, insensitive of her ಅಂದರೆ they didn't want her, they were not very accepting towards her. All right, so tactful, indelicate, insensitive, non-proportionate ಅಂತ ಹೇಳಿ. Therefore ಇಲ್ಲಿ ನಾವು we can say insensitive of her ಅಂತ ಬದಲಾಯಿಸಿ you can make it as indelicate. That means they were not delicate enough to understand her. So illi indelicate ಅಥವಾ insensitive also you can retain it, and here it is maternal. Fine. So ಇದು ಎರಡೇ ಆಪ್ಷನ್ ಇರೋದು. ಸಿಂಪಲ್ ಪ್ಯಾಸೇಜ್ as an example I have taken up for you. So I think you are clear with this one. So this is one type. Okay, now ಇನ್ನೊಂದಕ್ಕೆ ಹೋಗೋಣ. ಇಲ್ಲಿ ಏನೂ ಕ್ಲೂಸ್ ಇಲ್ಲ, ನೋ ಆಪ್ಷನ್ಸ್ ಆರ್ ಗಿವನ್. ಇಫ್ ಯು ಆರ್ ಗುಡ್ ಇನ್ ವೊಕ್ಯಾಬ್ಯುಲರಿ, ಇಫ್ ಯು ಆರ್ ಗುಡ್ ಇನ್ ಯುವರ್ ಫೆಮಿಲಿಯಾರಿಟಿ ವಿತ್ ಇಂಗ್ಲೀಷ್ ಅಂತ ಹೇಳಿದ್ರೆ ನೋಡೋಣ, ವಿತೌಟ್ ಎನಿ ನಿಮಗೇನು ಅಲ್ಲಿ ಐಡೆಂಟಿಫಿಕೇಷನ್ ಇಲ್ಲದೆ, ಆಪ್ಷನ್ಸ್ ಇಲ್ಲದೆ, ವಿತೌಟ್ ಎನಿ ಗೈಡ್ಲೈನ್ಸ್ ಕ್ಯಾನ್ ಯು ರಿಯಲಿ ಕಮ್ ಔಟ್ ವಿತ್ ದಿ ಆನ್ಸರ್ಸ್ ಅಂತ ಹೇಳಿ. ನಾವು ದಿಸ್ ಇಸ್ ಅ ಸಿಂಪಲ್ ಪ್ಯಾಸೇಜ್. ಯಾವುದೇ ಪ್ಯಾಸೇಜ್ ಆದರೂ ಜಸ್ಟ್ ಮೇಕ್ ಅ ಪಾಯಿಂಟ್ ಟು ರೀಡ್ ಇಟ್ ಟ್ವೈಸ್, ಮೋರ್ ದ್ಯಾನ್ ಒನ್ಸ್ ಅಂತೂ ಓದಲೇಬೇಕು, ಸೊ ದಟ್ ಯು ಗೆಟ್ ಅ ಕ್ಲಿಯರ್ ಗ್ರಾಸ್ಪ್ ಆಫ್ ದ ಹೋಲ್ ಥಿಂಗ್. Now, today I went to the dash and bought some milk and eggs. I knew it was going to rain, but I forgot to take my dash and ended up getting wet on the way. ಈಗ ನೋಡಿ, ಸಿಂಪಲ್ ಆಗಿ ಇವತ್ತು ನಾನು ಹೋದೆ. I went to the dash. ಅಲ್ಲಿ ನೀವೇನು ಫಿಲ್ ಮಾಡ್ತೀರಾ, ಅಲ್ಲಿ ಏನಿದೆ ಅಲ್ಲಿ ಬಾಟ್ ಸಮ್ ಮಿಲ್ಕ್ ಆ್ಯಂಡ್ ಎಗ್ಸ್. ಸೊ ಮಿಲ್ಕ್ ಆ್ಯಂಡ್ ಎಗ್ಸನ್ನು ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲಿಗೆ ಹೋಗಬೇಕು? ಯು ಹ್ಯಾವ್ ಟು ಗೋ ಟು ದ ಮಾರ್ಕೆಟ್ ಅಲ್ವಾ? ಸೊ ಇಲ್ಲೇನು ಅವ್ರು ಏನು ಕೊಡೋದೇ ಬೇಡ, ದಟ್ ಶುಡ್ ಬಿ ಯುವರ್ ಎಬಿಲಿಟಿ ಟು ಥಿಂಕ್. ಅಲ್ಲಿ ಇನ್ನೇನು ಹಾಕಕ್ಕೆ ಸಾಧ್ಯ ಅಲ್ಲಿ, isn't it, according to the context? And bought some milk and eggs. All right, so I knew it was going to rain. ನನಗೆ ಗೊತ್ತಿತ್ತು ಅದು ಮಳೆ ಬರಬಹುದು ಅಂತ ಹೇಳಿ, ಬಟ್ ಐ ಫರ್ಗಾಟ್ ಟು ಟೇಕ್ ಮೈ ಡ್ಯಾಶ್ ಆ್ಯಂಡ್ ಎಂಡೆಡ್ ಅಪ್. ಸೊ ನಾನು ಗೊತ್ತಿತ್ತು ಮಳೆ ಬರುತ್ತೆ, ಬಟ್ ಸ್ಟಿಲ್ ಐ ಫರ್ಗಾಟ್ ಟು ಟೇಕ್ ಮೈ ಡ್ಯಾಶ್. ಸೊ ಬರೋವಾಗ ಕಂಪ್ಲೀಟಾಗಿ ನೆನ್ಕೊಂಡೇ ಬಂದೆ. therefore I forgot to take my umbrella and ended up getting wet on the way. So now you see, ನಿಮಗೆ ಆಪ್ಷನ್ಸ್ ಕೊಡಲೇಬೇಕು ಅಂತ ಏನೂ ಇಲ್ಲ. Looking at the passage, looking into the context, you can certainly come out with your own way of filling up the words. So ಈ ರೀತಿ ನಿಮಗೆ ಸಪೋರ್ಟ್ ಇಲ್ಲದೆ, ಬೇರೆ ಕ್ಲೂಸ್ ಇಲ್ಲದೆ, if you can complete the blanks like this ಅಂತ ಹೇಳಿದ್ರೆ, certainly you are good in your vocabulary, you are good in your fluency. all right, otherwise ಇಲ್ಲ ನಮ್ಗೆ ಆಪ್ಷನ್ಸ್ ಬೇಕು, ನಾವು ಅದರಿಂದ ನಾವು ಆಯ್ಕೆ ಮಾಡ್ತೀವಿ ಅಂತ ಹೇಳಿದ್ರೆ, you still have a lot to learn. ನೀವಾಗೆ ಓನ್ ಆಗಿ ಅಲ್ಲಿ ಫಿಲಪ್ ಮಾಡೋ ಥರ ನೀವು ಎಬಿಲಿಟಿನ ತಂದ್ಕೊಳ್ಬೇಕು. ಆಲ್ ರೈಟ್, ಸೊ ಇಲ್ಲಿ ನೀವು ಬೇರೆ ಬೇರೆ ಹಾಕೋದಕ್ಕಾಗಲ್ಲ. ಯು ಕಾಂಟ್ ಟೆಲ್ ದಟ್ ಐ ವೆಂಟ್ ಟು ದ ಡೈರಿ ಫಾರ್ ಮಿಲ್ಕ್ ಆ್ಯಂಡ್ ಐ ವೆಂಟ್ ಟು ದ ಪೌಲ್ಟ್ರಿ ಫಾರ್ ಎಗ್ಸ್ ಅಂತ ಬರೋದಿಲ್ಲ. ಸೊ therefore you have to put one word so that it is fitting the place. all right, then
Now we are coming to a different passage, the next type, where we saw ಒಂದಾದ್ಮೇಲೆ ಆಪ್ಷನ್ಸ್ ಇರುತ್ತೆ, ಆಪ್ಷನ್ಸನ್ನು ಒಂದೊಂದು ಬ್ಲ್ಯಾಂಕ್ಗೂ ಸಹ ಯು ಆರ್ ಗೋಯಿಂಗ್ ಟು ಫಿಲ್ ಅಪ್. ದಿಸ್ ಈಸ್ ಯೂಶಲಿ ಹೌ ಇಟ್ ಈಸ್ ಗಿವನ್ ಇನ್ ದಿ examinations also. Now let us see. First, understand the passage clearly. An old couple was asking for water on the pavement outside an office. They, ಅದು ಒಂದೇ ಡ್ಯಾಶ್ ಅಲ್ಲಿ, they dash to be pitifully poor. When asked where they were dashed to, they told that they had come from a dash village to get their cataract afflicted eyes operated, but they were stranded. The stranger who had dashed them there with the promise of treatment was dash. ಓಕೆ, ಇಲ್ಲಿ ಏನು ಅರ್ಥ ಆಗ್ತಿದೆ? ಆ್ಯನ್ ಓಲ್ಡ್ ಕಪಲ್, ಅಲ್ಲಿ ಒಂದು ಆಫೀಸಿನ ಹೊರಗಡೆ ನಮ್ಮ ಬೀದಿಯಲ್ಲಿ, ಪೇವ್ಮೆಂಟ್ ಮೀನ್ಸ್ ರೋಡ್ ಸೈಡ್, ಓಕೆ, ಔಟ್ಸೈಡ್ ಅನ್ ಆಫೀಸ್, ಅಲ್ಲಿ ದೇವರ್ ಆಸ್ಕಿಂಗ್ ಫಾರ್ ವಾಟರ್. ಅವ್ರು ನೋಡಿದ್ರೆ ಎಂಥವ್ರಿಗೂ ಸಹ ಅಯ್ಯೋ ಪಾಪ ಅಂತ ಹೇಳಿ ಅನಿಸ್ತಿತ್ತು. ದೇ ಡ್ಯಾಶ್ ಟು ಬಿ ಪಿಟಿಫುಲಿ ಪುವರ್. ಅಯ್ಯೋ ಪಾಪ, ಯಾಕಂದರೆ ಬಹಳ ಪುವರ್ ಆಗಿ, ನಿರ್ಗತಿಕರಾಗಿ ಇದ್ದಂತಹ ಒಂದು ಕಪಲ್ ಮೀನ್ಸ್ ಗಂಡ ಹೆಂಡತಿ, ವಯೋವೃದ್ಧರು. ದೆನ್ ವೆನ್ ಆಸ್ಡ್ ವೇರ್ ದೇವರ್, ಅವ್ರನ್ನ ಕೇಳಿದ್ರು ಪಕ್ಕದಲ್ಲಿರೋರು, ಎಲ್ಲಿಗೆ ಹೊರಟ್ರಿ ನೀವು ಅಂತಂದಾಗ, ದೇ ಟೋಲ್ಡ್ ದಟ್ ದೇ ಹ್ಯಾಡ್ ಕಮ್ ಫ್ರಮ್ ಅ ಡ್ಯಾಶ್ ವಿಲೇಜ್. ನಾವು ಇಂಥ ವಿಲೇಜಿಂದ, ಡ್ಯಾಶ್ ವಿಲೇಜ್ ಅಂದರೆ ಹತ್ತಿರದ್ದು ಇರ್ಬೋದು, ದೂರದ್ದು ಇರ್ಬೋದು. ಟು ಗೆಟ್ ದೇರ್ ಕ್ಯಾಟರಾಕ್ಟ್ ಅಫ್ಲಿಕ್ಟೆಡ್ ಐಸ್, ಕ್ಯಾಟರಾಕ್ಟ್ ಅಂದರೆ ಪೊರೆ ಬಂದಿರೋ ಕಣ್ಣುಗಳನ್ನು ಆಪ್ರೇಷನ್ ಮಾಡ್ಸೋಕ್ಕೆ ಅಂತ ಹೇಳಿ ಬಂದಿದ್ವಿ. ಬಟ್ ದೇ ವಾಸ್ ಸ್ಟ್ರ್ಯಾಂಡೆಡ್. ಸೊ ವಾಟ್ ಇಸ್ ದ ಮೀನಿಂಗ್ ಆಫ್ ಸ್ಟ್ರ್ಯಾಂಡೆಡ್? ಅಲ್ಲೇ ಎಲ್ಲೂ ಸಹ ದಾರಿ ಕಾಣದೆ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ರು. ಅಂದರೆ ದೇರ್ ವಾಸ್ ನೋ ವೇ ಆಫ್ ದೆಮ್ ಗೋಯಿಂಗ್ ಔಟ್ ಆಫ್ ಫಾರ್ ದೆಮ್ ಟು ಗೋ ಔಟ್ ಆಫ್ ದೇರ್. ಓಕೆ, ಸೊ ಸ್ಟ್ರ್ಯಾಂಡೆಡ್ ಅಂತ ಹೇಳಿದ್ರೆ ಅಲ್ಲಿ ಕಂಪ್ಲೀಟಾಗಿ ದಿಕ್ಕು ಕೆಟ್ಟು ಒಂದು ಕಡೆ ನಿಂತ್ಕೊಂಡ್ಬಿಟ್ಟಾಗ, ಫಿಕ್ಸ್ಡ್ ಆಗಿಬಿಟ್ಟಾಗ, ದಟ್ ಈಸ್ ಕಾಲ್ಡ್ ಆಸ್ ಸ್ಟ್ರ್ಯಾಂಡೆಡ್. ವೆ ಯು ಡು ನಾಟ್ ನೋ ವಿಚ್ ವೇ ಟು ಗೋ, ಯು ಆರ್ ಇನ್ ಅ ಫಿಕ್ಸ್, ಯು ಆರ್ ಇನ್ ಅ ಟೈಟ್ ಪೊಸಿಷನ್ ಅಂತ ಅಂದಾಗ ದಟ್ ಈಸ್ ಕಾಲ್ಡ್ ಆಸ್ ಟು ಬಿ ಸ್ಟ್ರ್ಯಾಂಡೆಡ್. ದ ಸ್ಟ್ರೇಂಜರ್ ಹೂ ಹ್ಯಾಡ್ ಡ್ಯಾಶ್ ದೆಮ್, ಅವರನ್ನು ಕರ್ಕೊಂಡು ಬಂದಂತಹ ವ್ಯಕ್ತಿ, ಒಬ್ಬ ಸ್ಟ್ರೇಂಜರ್, ಅವನಿಗೆ ಪ್ರಾಮಿಸ್ ಮಾಡಿದ್ನಂತೆ, ನಾನು ಕರ್ಕೊಂಡು ಹೋಗಿ ನಿಮಗೆ ಆಪ್ರೇಷನ್ ಮಾಡಿಸ್ತೀನಿ ಅಂತ ಹೇಳಿ. ಬಟ್ ದೆನ್ ವಾಸ್ ಡ್ಯಾಶ್ ಅಂದ್ರೇನು, ಅವನು ಕಣ್ಣಿಗೆ ಕಾಣಿಸ್ಲಿಲ್ಲ ಅಂತ ಅರ್ಥ. ದೆನ್ ಆಮೇಲೆ ನೆಕ್ಸ್ಟ್ ವಾಟ್ ಹ್ಯಾಪನ್, ಹ್ಯುಮೇನ್ಲಿ ಅಂದರೆ ಮಾನವೀಯತೆ ಇದ್ದಂತಹ ಅಲ್ಲಿರೋರು, ವಾಟ್ ಡಿಡ್ ದೇ ಡೂ? ಅ ಫ್ಯೂ ಸ್ಟಾಫ್ ಮೆಂಬರ್ಸ್ ಆಫ್ ದಿ ಆಫೀಸ್ ಅರೇಂಜ್ಡ್ ಫಾರ್ ದೇರ್ ಡ್ಯಾಶ್ ಫಾರ್ ಅ ನೈಟ್ ಆ್ಯಂಡ್ ನೆಕ್ಸ್ಟ್ ಡೇ ಡ್ಯಾಶ್ ಟು ಅ ರೆಪ್ಯೂಟೆಡ್ ಹಾಸ್ಪಿಟಲ್ ಹೂಸ್ ಐ ಸರ್ಜನ್ ಹ್ಯಾಡ್ ಹೆಲ್ಪ್ಡ್ ಡ್ಯಾಶ್ ಪುವರ್ ಪೇಷಂಟ್ಸ್. ಸೊ ನಾವು ಅವತ್ತಿನ ರಾತ್ರಿಗೆ ಪಾಪ ಅವರೆಲ್ಲೂ ದೇವರ್ ಸ್ಟ್ರ್ಯಾಂಡೆಡ್ ಅಂತ ಹೇಳಿದ್ರೆ ಕಂಪ್ಲೀಟ್ಲಿ ದೇವರ್ ಕ್ಲೂಲೆಸ್, ಎಲ್ಲಿ ಹೋಗಬೇಕು ಅನ್ನೋದು ಗೊತ್ತಾಗಲಿಲ್ಲ, ವಿತೌಟ್ ಎನಿ ಡೈರೆಕ್ಷನ್, ದೇವರ್ ಫಿಕ್ಸ್ಡ್ ದೇರ್ ಅಲ್ವಾ. ಸೊ ಹಾಗಾಗಿ ದ ಪೀಪಲ್ ವಾಟ್ ಡಿಡ್ ದೇ ಡೂ, ಅವತ್ತಿನ ದಿನಕ್ಕೆ ಅವ್ರಿಗೊಂದು ಶೆಲ್ಟರ್ ಫಾರ್ ದ ನೈಟ್ ದೇ ಅರೇಂಜ್ಡ್, ಆಲ್ ರೈಟ್. ಆ್ಯಂಡ್ ದ ನೆಕ್ಸ್ಟ್ ಡೇ ಅವ್ರನ್ನ ಅಲ್ಲಿ ನೋಡೋಣ, ಅಲ್ಲಿ ಆಪ್ಷನ್ ಏನು ಬರುತ್ತೆ, ಒಂದು ಫೇಮಸ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಆ್ಯಂಡ್ ಅಲ್ಲಿರುವಂಥ ಹಾಸ್ಪಿಟಲಿನ ಸರ್ಜನ್ ಅವರು, ಹಿ ಹ್ಯಾಡ್ ಹೆಲ್ಪ್ಡ್ ಡ್ಯಾಶ್ ಪುವರ್ ಪೇಷಂಟ್ಸ್, ಬಹಳಷ್ಟು ಪುವರ್ ಪೇಷಂಟ್ಸ್ಗೆ ಹೆಲ್ಪ್ ಮಾಡಿದವರು. ಹಿ ಎಕ್ಸಾಮಿನ್ಡ್ ಹಿಸ್ ನ್ಯೂ ಪೇಷಂಟ್ಸ್ ಆ್ಯಂಡ್ ಗಾಟ್ ದೆಮ್ ಅಡ್ಮಿಟೆಡ್. ಸೊ ಅವ್ರನ್ನ ನೋಡಿದ ಕೂಡಲೇ, ಈ ಪುವರ್ ಇವರು ಕಪಲ್ನ ನೋಡಿದ ಕೂಡಲೇ ಕಂಪ್ಲೀಟ್ ಎಕ್ಸಾಮಿನೇಷನ್ ಮಾಡಿಸ್ಬಿಟ್ಟು ಹಿ ಗಾಟ್ ದೆಮ್ ಅಡ್ಮಿಟೆಡ್ ಇನ್ ಟು ದಿ ಹಾಸ್ಪಿಟಲ್. ದ ಸರ್ಜನ್ ಡ್ಯಾಶ್ ಪಿಕ್ಡ್ ಬೆಗರ್ಸ್ ಫ್ರಮ್ ದ ಸ್ಟ್ರೀಟ್ಸ್ ಆ್ಯಂಡ್ ಆಪರೇಟೆಡ್ ದೆಮ್ ಫಾರ್ ಫ್ರೀ. ಸೊ ನಾವು ಈ ಸರ್ಜನ್ ಎಂಥ ಒಳ್ಳೆ ವ್ಯಕ್ತಿ ಅಂತ ಹೇಳಿದ್ರೆ, ಇಟ್ ವಾಸ್ ಇಸ್ ಯೂಶುವಲ್ ಹ್ಯಾಬಿಟ್ ಆಫ್ ಪಿಕಿಂಗ್ ಅಪ್ ಬೆಗರ್ಸ್ ಫ್ರಮ್ ದ ಸ್ಟ್ರೀಟ್ಸ್ ಆ್ಯಂಡ್ ಗಿವಿಂಗ್ ದೆಮ್ ಆಪರೇಷನ್ಸ್ ಫಾರ್ ಫ್ರೀ. ಎಷ್ಟೋ ಜನಕ್ಕೆ ದೃಷ್ಟಿದಾನ ಆ ಸರ್ಜನ್ ಮಾಡಿದ್ರು. ದಿ ಓಲ್ಡ್ ಕಪಲ್ ಸ್ಟೇಡ್ ಇನ್ ದಿ ಹಾಸ್ಪಿಟಲ್ ಫಾರ್ ಅ ವೀಕ್ and came out with a new dash. So now ಅವರು ಸಹ, ಈ ಓಲ್ಡ್ ಕಪಲು ಸಹ, they stayed in the hospital and after 1 week they came out with a new pair of ನೋಡೋಣ ಅಲ್ಲಿ ಏನಾಗಿದೆ ಆಫ್ಟರ್ ಆಪರೇಷನ್. they were now happier and healthier. ಸೊ ಅವರು ಆ ಹಾಸ್ಪಿಟಲಿಂದ ಬಂದಾಗ they were much happier as well as healthier also. So this is the ಪ್ಯಾಸೇಜ್. ಯಾಕೆ ಇಲ್ಲಿ ಇಟ್ ಇಸ್ ಟಾಕಿಂಗ್ ಟು ಸಮಥಿಂಗ್ ಅಬೌಟ್ ಹ್ಯುಮ್ಯಾನಿಟಿ ಅಂದ್ರೇನು, ಮಾನವೀಯತೆ ಅಂದ್ರೇನು, ಸಹಾಯ ಮಾಡೋದು ಅಂತ ಅಂದ್ರೇನು, ಅದ್ರ ಜೊತೆಗೆ ಕೆಲವೊಬ್ಬರು ಕೈ ಕೊಟ್ಟು ಹೋಗೋರು ಇರ್ತಾರೆ, ಅದ್ರ ಬಗ್ಗೆನೂ ಮಾತಾಡತ್ತೆ. ಸೊ ಲೆಟ್ us see all these things, all right. Now coming to the questions. Now you have got about 10 dashes ಇರುವಂಥದ್ದು, ಒಂದೊಂದಾಗೆ ನೋಡ್ತಾ ಹೋಗೋಣ. An old couple was asking for water on the pavement. ಓಕೆ, ಕೆಲವೊಂದು ಪದಗಳಿಗೆ let us
have an explanation. What is the meaning of pavement? So it is a roadside andre footpath, particularly footpath where people walk, okay, that is called as a pavement. Okay, outside an office, they dash to be pitifully poor. Pitifully, ಅಯ್ಯೋ ಪಾಪ ಅನ್ನೋ ಅಷ್ಟು ಬಡತನ ಅವರಿಗೆ. ಆಲ್ ರೈಟ್, ಸೊ ದೇ ಡ್ಯಾಶ್ ಟು ಬಿ ಪಿಟಿಫುಲಿ ಪುವರ್. ಆಪ್ಷನ್ ಏನು? ಅಪಿಯರ್ಡ್ ಇದೆ, appeared to be pitifully poor, they liked to be pitifully poor, they wanted to be poor, they apparently pitifully poor, they wished to be pitifully poor. 5 options are there. Now ಇಲ್ಲಿ they appeared to be, ಅವರು ನೋಡಿದಾಗ ಹೇಗೆ ಕಾಣಿಸ್ತಿದ್ರು, ಇದು ಯಾವುದು ಬರಲ್ಲ, ಅವ್ರಿಗೇನು ಇಷ್ಟ ಆಯ್ತಾ ಪೂರ್ ಆಗಿರೋದಕ್ಕೆ? ಡಿಡ್ ದೇ ಲೈಕ್ ಇಟ್? ಡಿಡ್ ದೇ ವಾಂಟ್ ಇಟ್? ಅಪ್ಯಾರೆಂಟ್ಲಿ ಅಂದರೆ ಕಣ್ಣು ಕಾಣಿಸೋವಂಥವ್ರು. ಡಿಡ್ ದೇ ವಿಶ್ ಇಟ್? ನೋ. ಸೊ ಎಲ್ಲದಕ್ಕೂ ಮೀರಿದ ಒಂದು ಆನ್ಸರ್ ಯಾವುದು? ಎ. ಓಕೆ, ಸೊ ನಾವು ದೇ ಅಪಿಯರ್ಡ್, ಎ ಈಸ್ ಅವರ್ ಆಪ್ಷನ್ ಹಿಯರ್. ದೇ ಅಪಿಯರ್ಡ್ ಟು ಬಿ, now you see, they appeared to be pitifully poor, apparently liked, wished, ಇದು ಯಾವುದು ಬರಲ್ಲ. when asked where they were, next option ಗೆ, when asked, see, when asked where they were dash to, when asked where they were footing to, when asked where they were tourist to, when asked where they were headed to, where they were journey to, where they were sitting to. Now let us see, ಅವ್ರನ್ನ ಕೇಳಿದ್ರಂತೆ ನೀವೆಲ್ಲಿಗೆ ಹೊರಟಿದ್ದಿದ್ದು, ಇಲ್ಲಿಂದ ಎಲ್ಲಿಗೆ ಹೊರಟಿದ್ದಿದ್ದು ಅನ್ನೋದಕ್ಕೆ ವಾಟ್ ಡು ಯು ಸೇ? ಫುಟ್ಟಿಂಗ್ ಅನ್ನೋದು ಬರೋದಿಲ್ಲ, ಟೂರಿಸ್ಟ್ ಅನ್ನೋದು ಬರೋದಿಲ್ಲ. ವೇರ್ ದೇ ವರ್ ಹೆಡೆಡ್ ಟು ಈಸ್ ರೈಟ್. ವೇರ್ ಆರ್ ಯು ಹೆಡೆಡ್? ಸೊ ಹೆಡೆಡ್ ಅಂತ ಹೇಳಿದ್ರೆ ಇಟ್ ಈಸ್ ಅ ಫಾರ್ವರ್ಡ್ ಮೂವ್ಮೆಂಟ್. ಓಕೆ, ವೇರ್ ಆರ್ ಯು ಹೆಡೆಡ್ ಟು ಅಂತ ಹೇಳಿದರೆ ಇಲ್ಲಿಂದ ಎಲ್ಲಿಗೆ ಹೊರಟಿದ್ದು ನೀವು, ಮುಂದೆ, ದಟ್ ಈಸ್ ಕಾಲ್ಡ್ ಹೆಡೆಡ್. ಓಕೆ, ಸೊ ಫುಟಿಂಗ್ ಮೇ ನಾಟ್ ಬಿ ದ ರೈಟ್ ಒನ್, ಟೂರಿಸ್ಟ್ ಈಸ್ ರಾಂಗ್, ಜರ್ನಿ ಈಸ್ ರಾಂಗ್, ಸಿಟ್ಟಿಂಗ್ ಈಸ್ ರಾಂಗ್. ಸೊ ಹೆಡೆಡ್ ಈಸ್ ದಿ ರೈಟ್ ಆಪ್ಷನ್. ಸೊ ನೌ ವಾಟ್ ವಿಲ್ ಯು ರೈಟ್ ಹಿಯರ್? ವೆನ್ ಆಸ್ಡ್ ವೇರ್ ದೇ ವರ್ ಹೆಡೆಡ್ ಟು, ಎಲ್ಲಿಗೆ ಹೊರಟಿದ್ದಿದ್ದು, ದೇ ಟೋಲ್ಡ್. ಲೆಟ್ ಅಸ್ ಸಿ ದ ನೆಕ್ಸ್ಟ್ ಒನ್. ಓಕೆ, when asked where they were headed to, comma, they told that they had come from a dash village to get their cataract afflicted eyes operated. So now illi they told that they had come from a dash village. ಎಲ್ಲಿಂದ ಬಂದಿದ್ದವರು ಅವ್ರು ಕೇಳಿದಾಗ they told that they had come from a distantly village, DISTANT, they had come from a distant village ಅಂದಿದ್ದಿದ್ರೆ ಇಟ್ ವುಡ್ ಹ್ಯಾವ್ ಬೀನ್ ಕರೆಕ್ಟ್, ದೂರದ ಹಳ್ಳಿಯಿಂದ ಬಂದಿರೋದು ಅಂತ. ಬಟ್ ಡಿಸ್ಟೆಂಟ್ಲಿ ಅಂತ ಬಂದಾಗ ಅದು ಕರೆಕ್ಟ್ ಆಗೋದಿಲ್ಲ. ದೆನ್ ಫ್ರಮ್ ಅ ನಿಯರ್ ಬೈ ವಿಲೇಜ್, ನಿಯರಿಂಗ್ ವಿಲೇಜ್, ರೆಸಿಡೆನ್ಷಿಯಲ್ ವಿಲೇಜ್, ಕ್ಲೋಸ್ ವಿಲೇಜ್. ಸೊ ಇದ್ಯಾವುದು ಸಹ ಗ್ರಾಮ್ಯಾಟಿಕಲಿ ಬರೋದಿಲ್ಲ. ಇಟ್ಸ್ ಓನ್ಲಿ ದಿಸ್ ಒನ್. ದೇ ಹ್ಯಾಡ್ ಕಮ್ ಫ್ರಮ್ ಅ ನಿಯರ್ ಬೈ ವಿಲೇಜ್, ದಟ್ ಮೀನ್ಸ್ ಅವರು ಒಂದು ಪಕ್ಕದ ಹಳ್ಳಿಯಿಂದ ಬಂದಿದ್ರು. ದೇ ಹ್ಯಾಡ್ ಕಮ್ ಫ್ರಮ್ ಅ ನಿಯರ್ ಬೈ ವಿಲೇಜ್ ಟು ಗೆಟ್ ದೇರ್ ಕ್ಯಾಟರಾಕ್ಟ್ ಅಫ್ಲಿಕ್ಟೆಡ್ ಐಸ್ ಆಪರೇಟೆಡ್. ನಾವ್ ಯು ಸಿ, ಇಲ್ಲಿ ಕ್ಯಾಟರಾಕ್ಟ್ ಅಫ್ಲಿಕ್ಟೆಡ್ ಅನ್ನೋದು ಇದೆ. ಇದು ಕ್ವೆಶ್ಚನ್ಗಲ್ಲ, ಬಟ್ ಫಾರ್ ಯೋರ್ ಇನ್ಫಾರ್ಮೇಷನ್, ಕ್ಯಾಟರಾಕ್ಟ್ ಅಂದರೆ ಕಣ್ಣಿನ ಪೊರೆ, ದಟ್ ಈಸ್ ಕಾಲ್ಡ್ ಆಸ್ ಕ್ಯಾಟರಾಕ್ಟ್. ಇಲ್ಲಿ ಹೈಫನ್ ಇದೆ. ಸೊ ಅಂಡರ್ಸ್ಟ್ಯಾಂಡ್ ದಿಸ್ ಒನ್. ದಿಸ್ ಇಸ್ ಕಾಲ್ಡ್ ಆಸ್ ಅ ಹೈಫನ್. ಹೈಫನ್ ಅಂದರೆ ಏನು ಅಂದರೆ ಇಟ್ ಕಂಬೈನ್ಸ್ ಟೂ ವರ್ಡ್ಸ್. ಆಲ್ ರೈಟ್, ಸೊ ವಿಚ್ ಆರ್ ದ ಟೂ ವರ್ಡ್ಸ್ ಹಿಯರ್? ಕ್ಯಾಟರಾಕ್ಟ್ ಆಸ್ ವೆಲ್ ಆಸ್ ಅಫ್ಲಿಕ್ಟೆಡ್. ಅಫ್ಲಿಕ್ಟೆಡ್ ಅಂದರೆ ಏನು? ತೊಂದರೆಗೆ ಈಡಾಗಿರುವಂಥದ್ದನ್ನು ವಿ ಕಾಲ್ ಇಟ್ ಆಸ್ afflicted. That means it has been having some, it is having some injury, it is having some wound or a pain, ಅಲ್ಲಿ ಏನೋ ಪ್ರಾಬ್ಲಮ್ ಇದೆ. Okay, that is why some problem is there, and that is why it is called as afflicted. So cataract ಇಂದ ಪ್ರಾಬ್ಲಮ್ ಆಗಿರೋ ಒಂದು ಕಣ್ಣುಗಳು, and this is called as compound word. So what is a compound word ಅಂತ ಹೇಳಿದ್ರೆ, any where two words are combined, it is called as a compound word. Okay, remember that one. So cataract ಬೇರೆ ಅಲ್ಲ, afflicted ಬೇರೆ ಅಲ್ಲ. Cataract afflicted eyes ಅಂತಂದರೆ ಕಣ್ಣಿನ ಪೊರೆ ಇರುವಂತಹ ವ್ಯಕ್ತಿಗಳು, operated. Next one, let us go to the next one. Now, but they were stranded. So ಆದರೆ ಎಲ್ಲೂ ಹೋಗೋಕ್ಕೆ ಗೊತ್ತಿಲ್ಲದೆ ಅಲ್ಲೇ
ಇದಾಗ್ಬಿಟ್ಟಿದ್ರು, ಸಿಕ್ಕಾಕೊಂಡ್ಬಿಟ್ಟಿದ್ರು. ದಟ್ ಈಸ್ ಕಾಲ್ಡ್ ಆಸ್ ಟು ಬಿ ಸ್ಟ್ರ್ಯಾಂಡೆಡ್. ದ ಸ್ಟ್ರೇಂಜರ್, ಯಾವ ವ್ಯಕ್ತಿ ಅವರನ್ನು ಕರ್ಕೊಂಡು ಬಂದಿದ್ನೋ, ದ ಸ್ಟ್ರೇಂಜರ್ ಹೂ ಹ್ಯಾಡ್, ನಾವು ಲೆಟ್ ಅಸ್ ಸಿ. Now, the stranger who had dashed them there, the stranger who had brought them there, walked them there, took them there, asked them there, bring them there. So the stranger who had brought them there, ಅಂದರೆ ಅದು ಬೇರೆ ಹಳ್ಳಿಯಿಂದ ಇಲ್ಲಿಗೆ ಕರ್ಕೊಂಡು ಬಂದಂತಹ ವ್ಯಕ್ತಿ. brought them there, walked ಬರೋದಿಲ್ಲ ನ್ಯಾಚುರಲಿ. took them there ಅಂತ ಹೇಳಿದ್ರೆ ಇಲ್ಲಿಂದ ತಗೊಂಡೋದ್ರೆ they can be taken, but ಅಲ್ಲಿಂದ he could not have took them, isn't it? ತಪ್ಪಾಗತ್ತೆ. ask them also is wrong, bring them also is wrong. So what should be the option? ಇಲ್ಲಿ the stranger who had brought them there with a promise of treatment, ನಿಮಗೆ ಟ್ರೀಟ್ಮೆಂಟ್ ಕೊಡಿಸ್ತೀನಿ ಅಂತ ಹೇಳಿ ಪ್ರಾಮಿಸ್ ಮಾಡಿ ಕರ್ಕೊಂಡು ಬಂದಂತಹ ವ್ಯಕ್ತಿ ಇವತ್ತು ಏನಾಗಿದ್ದ, he was retraceable ಅಂತಂದರೆ ಮತ್ತೆ ಸಿಗೋಂಥವನು, ಟ್ರೇಸ್ ಮಾಡಬಹುದು, ದಟ್ ಈಸ್ ಕಾಲ್ಡ್ ಆಸ್ retraceable, ಸಿಗೋವನು ಅಂತ. ಮಿಸ್ಡ್ ಬಟ್ ದೆನ್ ಫೊಗಾಟನ್, ಅನ್ಟ್ರ್ಯಾಕ್ಟೇಬಲ್, ಅನ್ಟ್ರೇಸಿಯಬಲ್. ಅಂದರೆ ಯಾವ ವ್ಯಕ್ತಿ ಅವ್ರಿಗೆ ಆಪರೇಷನ್ ಮಾಡಿಸ್ತೀನಿ ಅಂತ ಕರ್ಕೊಂಡು ಬಂದಿದ್ನೋ ಆ ವ್ಯಕ್ತಿ ರೀಟ್ರೇಸೇಬಲ್ ಅಂದರೆ ಹುಡುಕಬಹುದು, ರಾಂಗ್. ಮಿಸ್ಡ್ ಬಟ್ ದ ಸ್ಟ್ರೇಂಜರ್ ವಾಸ್ ಡ್ಯಾಶ್, ದ ಸ್ಟ್ರೇಂಜರ್ ವಾಸ್ ಮಿಸ್ಡ್ ಅಂತ ಬರೋದಿಲ್ಲ. ಮಿಸ್ಸಿಂಗ್ ಇದ್ರೆ ಓಕೆ, ಬಟ್ ಮಿಸ್ಡ್ ಇದೆ. ಬಟ್ ದ ಸ್ಟ್ರೇಂಜರ್ ವಾಸ್ ಫೊಗಾಟನ್, ನೋ. ಬಟ್ ದ ಸ್ಟ್ರೇಂಜರ್ ವಾಸ್ ಅನ್ಟ್ರ್ಯಾಕ್ಟೇಬಲ್, ನೋ. ಬಟ್ ದ ಸ್ಟ್ರೇಂಜರ್ ವಾಸ್ ಅನ್ಟ್ರೇಸೇಬಲ್, ಕರೆಕ್ಟ್. ಯಾಕೆಂದರೆ ಅವನು ಎಲ್ಲಿ ಅಂತ ಹೇಳಿ ಸುಳುವೆ ಇಲ್ಲದೆ ಮಾಯ ಆಗಿಬಿಟ್ಟಿದ್ದ. ನೋಬಡಿ ಕುಡ್ ಫೈಂಡ್ ಔಟ್ ವೇರ್ ಹಿ ವಾಸ್. ಸೊ ದೇರ್ಫೋರ್ ದ ಸ್ಟ್ರೇಂಜರ್ ಹೂ ಹ್ಯಾಡ್ ಬ್ರಾಟ್ ದೆಮ್ ದೇರ್ ವಿತ್ ಅ ಪ್ರಾಮಿಸ್ ಆಫ್ ಟ್ರೀಟ್ಮೆಂಟ್ ವಾಸ್ ಅನ್ಟ್ರೇಸೇಬಲ್, ಸುಳಿವೆ ಇಲ್ಲದೆ ಹೊರಟು ಹೋಗಿದ್ದ. ದೆನ್ ದ ನೆಕ್ಸ್ಟ್ ಸಿಕ್ಸ್ತ್ ಆಪ್ಷನ್ ವಿ ಶಾಲ್ ಸಿ. ಹ್ಯೂಮೇನ್ಲಿ ಅಂದರೆ ಒಂದು ಮಾನವೀಯತೆಯಿಂದ ಫ್ಯೂ ಸ್ಟಾಫ್ ಮೆಂಬರ್ಸ್ ಆಫ್ ದಿ ಆಫೀಸ್ ಅರೇಂಜ್ಡ್ ಫಾರ್ ದೇರ್ ಡ್ಯಾಶ್ ಫಾರ್ ಅ ನೈಟ್ ಅಂದ್ರೇನು ಅಲ್ಲಿವರೆಗೂ ತಗೊಳ್ಳೋಣ. ಈಗ ಅಲ್ಲಿ ಇದ್ದಂತಹ ಆಫೀಸ್ ಪೀಪಲ್ ಏನು ಮಾಡಿದ್ರು, ಅರೇಂಜ್ ಫಾರ್ ದೇರ್, THEIR, ದೇರ್ ಅಂತಂದರೆ ಯಾರ, ಆ ಓಲ್ಡ್ ಕಪಲನ್ನು ಅವತ್ತು ರಾತ್ರಿ ಉಳ್ಕೊಳ್ಳೋದಕ್ಕೆ ದೇ ಡಿಡ್ ಸಮ್ ಟೈಪ್ ಆಫ್ ಅನ್ ಅರೇಂಜ್ಮೆಂಟ್. ಸೊ ಲೆಟ್ ಅಸ್ ಸಿ. ಅ ಫ್ಯೂ ಸ್ಟಾಫ್ ಮೆಂಬರ್ಸ್ ಆಫ್ ದಿ ಆಫೀಸ್ ಅರೇಂಜ್ಡ್ ಫಾರ್ their livelihood, shelter, refuge, asylum ಅಥವಾ ಲಿವಿಂಗ್. ಸೊ ಇದ್ರ ಮೀನಿಂಗ್ಸ್ ಏನು? ಲೈವ್ಲಿಹುಡ್ ಅಂತ ಅಂದರೆ ಜೀವನೋಪಾಯ, ವಾಟ್ ಯು ಡೂ ಫಾರ್ ಯುವರ್ ಲೈಫ್, ಇಟ್ ಈಸ್ ಸಮ್ ಟೈಪ್ ಆಫ್ ಆ್ಯನ್ ಅರ್ನಿಂಗ್, ಓಕೆ. ಸೊ ಎಂಪ್ಲಾಯ್ಮೆಂಟ್, ಲೈವ್ಲಿಹುಡ್, ಜೀವನ ಸಾಧಿಸೋದಕ್ಕೆ, ಓಕೆ. ಶೆಲ್ಟರ್, ಎಸ್, ಶೆಲ್ಟರ್ ಅಂತ ಹೇಳಿದ್ರೆ ವೇರ್ ಯು ಹ್ಯಾವ್ ಸಮ್ ಟೈಪ್ ಆಫ್ ಅಂದರೆ ಅವತ್ತಿನ ಒಂದು ದಿನಕ್ಕೆ ಒಂದು ಸಮ್ ಪ್ರೊಟೆಕ್ಷನ್, ಓಕೆ, ಪ್ರೊಟೆಕ್ಷನ್. ರೆಫ್ಯೂಜ್ ಅಂತ ಅಂದರೆ ಇಟ್ ಈಸ್ ಒಂದು ಬಹಳ ದಿನಗಳಿಗೆ ಒಂದು ಕ್ಯಾಂಪ್ ಮಾಡಿ, ಅಂದರೆ ಏನು, ದಟ್ ಮೀನ್ಸ್ ನಿರಾಶ್ರಿತರಿಗೆ ಒಂದು ಸುಮಾರು ದಿನ ಬದುಕೋದಕ್ಕೆ ಅವಕಾಶ ಮಾಡಿಕೊಡುವಂತಹ, ಅದು ಸಹ ಒಂದು ಶೆಲ್ಟರ್ ಕ್ಯಾಂಪೇ. ರೆಫ್ಯೂಜಿ ಕ್ಯಾಂಪ್ ಅನ್ನೋದು ಸಹ ಶೆಲ್ಟರ್ ಕ್ಯಾಂಪ್. ಅಸೈಲಮ್ ಅಂತ ಹೇಳಿದ್ರೆ ಅದು ದಟ್ ಈಸ್ ಆಲ್ಸೋ ಅ ಶೆಲ್ಟರ್. ಸಿ, ಇದೇ ಟ್ರಿಕ್ಕಿ ಆಗಿರುವಂಥದ್ದು. ಎಲ್ಲನೂ ಸಹ ಶೆಲ್ಟರೇ, ಎಲ್ಲನೂ ಸಹ ನಿಮಗೆ ಒಂದು ಪ್ರೊಟೆಕ್ಷನ್ ಕೊಡುವಂಥ ಸ್ಥಳಗಳೇ. ಬಟ್ ವಾಟ್ ಈಸ್ ದ ಡಿಫ್ರೆಂಟ್? ಆ್ಯಂಡ್ ಅಸೈಲಮ್ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಅದು ಈಗ ಯಾರಿಗೆ ಒಂದು ಚಿಕಿತ್ಸೆ ಬೇಕಾಗತ್ತೆ, ದೇ ನೀಡ್ ಸಮ್ ಟೈಪ್ ಆಫ್ ಟ್ರೀಟ್ಮೆಂಟ್, ಪರ್ಟಿಕ್ಯುಲರ್ಲಿ ಲ್ಯುನಾಟಿಕ್ ಅಸೈಲಮ್ ಅಂದರೆ ಮಾನಸಿಕವಾಗಿ ತೊಂದರೆಗೆ ಈಡಾಗಿರೋಂಥವ್ರಿಗೆ ವಿ ಕಾಲ್ ಇಟ್ ಆ್ಯಸ್ ಅ ಮೆಂಟಲ್ ಅಸೈಲಮ್ ಅಥವಾ ಲ್ಯುನಾಟಿಕ್ ಅಸೈಲಮ್ ಅಂತ ಹೇಳ್ತೀವಿ. ಅಥವಾ ರಿಲಿಜಿಯಸ್ ಅಸೈಲಮ್, ನಾನು ಎಲ್ಲನೂ ಬಿಟ್ಬಿಟ್ಟು ಐ ವಿಲ್ ಗೋ ಆ್ಯಂಡ್ ಸೆಟಲ್ ಆಫ್ ಇನ್ ಸಮ್ ಅದರ್ ಮಠನೋ ಆಶ್ರಮನೋ ಸೇರ್ಕೊಂಡ್ಬಿಡ್ತೀನಿ ಅಂತ ಹೇಳಿದಾಗ ಅದನ್ನು ಅಸೈಲಮ್ ಅಂತ ಹೇಳ್ತೀವಿ. ಆಮೇಲೆ ಲಿವಿಂಗ್ ಅನ್ನೋದು ಜಸ್ಟ್ ಎಕ್ಸಿಸ್ಟೆನ್ಸ್, ಓಕೆ. ಹಾಗಾಗಿ ಇಲ್ಲಿ ಯಾವುದು, ಇಲ್ಲಿ ಅವ್ರಿಗೆ ಒಂದು ದಿನದಕ್ಕೆ ಮಾತ್ರ ದೇ ವಾಂಟ್ ಸಮ್ ಟೈಪ್ ಆಫ್ ಅ ಶೆಲ್ಟರ್. ಸೊ ಅಸೈಲಮ್ ಅನ್ನೋದು ಬಹಳ ದಿನಗಳಿಗೆ ಅಲ್ಲೇ ಹೋಗಿ ಇದ್ಬಿಡ್ತೀನಿ ಅನ್ನೋರಿಗೆ ಅಸೈಲಮ್ ವುಡ್ ಬಿ ಫೈನ್. ಸೊ ಇಲ್ಲಿ ಅದು ಸೆಟ್ ಆಗೋದಿಲ್ಲ. ರೆಫ್ಯೂಜ್, ಇಟ್ ಇಸ್ ನಾಟ್, ಅಂದರೆ ರೆಫ್ಯೂಜ್ ಅಂದರೆ ಅದು ಸಹ ಶೆಲ್ಟರೇ, ಬಟ್ ಇಲ್ಲಿ ರೆಫ್ಯೂಜ್ ಅಂದರೆ ನಮಗೆ ಗತಿ ಇಲ್ಲ ಅಂತ ಹೇಳಿ ಬರೋ ಅಂಥದ್ದು. ಸೊ ಇವರು ಅಲ್ಲಿ ರೆಫ್ಯೂಜ್ ಅಂತ ಹೇಳಿದರೆ ನಿರ್ಗತಿಕರು ಅನ್ನೋ ಥರ ಒಂಥರ ಡಿಗ್ರೇಡೆಡ್ ವೇ ಆಫ್ ಟೆಲಿಂಗ್ ಇಟ್. ಸೊ ದಟ್ ಆಲ್ಸೋ ಮೇ ನಾಟ್ ಬಿ ಅಪ್ಲಿಕೇಬಲ್. ಸೊ ದ ಓನ್ಲಿ ಥಿಂಗ್, ಜನರಲ್ ಆಗಿ ಅವತ್ತೊಂದು ದಿನ ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಸೊ ದೇರ್ಫೋರ್ ವಾಟ್ ಡಿಡ್ ದ ಪೀಪಲ್
do? The staff members of the office arranged for their shelter for a night. So asylum for a night baralla, livelihood for a night baralla, living for a night barodilla. Therefore they arranged for some type of a shelter. ಒಂದು ದಿನಕ್ಕೆ ಅವರಿಗೆ ಆಶ್ರಯ ಕೊಟ್ಟರು, shelter for a night. And next ಏನು, and next day ಡ್ಯಾಶ್ ಟು ಅ ರೆಪ್ಯೂಟೆಡ್ ಹಾಸ್ಪಿಟಲ್. ಈಗ ಅಲ್ಲಿ ಕ್ಲೂನೇ ಇಲ್ಲದೆ ನೀವು ಸಹ ಹೇಳ್ಬೋದು. ನೆಕ್ಸ್ಟ್ ಡೇ ಅವ್ರು ಏನು ಮಾಡಿದ್ರು, ದೇ ಟುಕ್ ದೆಮ್ ಟು ಅ ನಿಯರ್ ಬೈ ಹಾಸ್ಪಿಟಲ್, ಅಷ್ಟೇ ಅಲ್ವಾ? ಸೊ ಆ ಆಫೀಸ್ ಅವ್ರು ಏನು ಮಾಡಿದ್ರು, ದ ನೆಕ್ಸ್ಟ್ ಡೇ ಡ್ಯಾಶ್ ಟು ಅ ರೆಪ್ಯೂಟೆಡ್ ಹಾಸ್ಪಿಟಲ್. ಆಮೇಲೆ ನೋಡೋಣ ವಾಟ್ ಇಟ್ ಈಸ್. ಸೊ ಅಲ್ಲಿದೆ, ದ ಆಫೀಸ್ ಮೆಂಬರ್ಸ್ ದೇ ಲೀಡ್ ದೆಮ್, they bring them, they took them, they transferred them, they bought them. ಇಲ್ಲಿ ಲೀಡ್ ದೆಮ್ ಅಂದರೆ ಏನು, ಅವ್ರನ್ನ ಗೈಡ್ ಮಾಡಿದ್ರು ಹಾಸ್ಪಿಟಲ್ಗೆ, ನೋ. ಬ್ರಿಂಗ್ ದೆಮ್ ಕರ್ಕೊಂಡು ಬಂದರು, ನೋ. ಕರ್ಕೊಂಡು ಹೋದರು, ಕರೆಕ್ಟ್, ಓಕೆ. ಟ್ರಾನ್ಸ್ಫರ್ಡ್ ಅಂದರೆ ಏನು, ವಸ್ತುನ ಇಲ್ಲಿಂದ ಅಲ್ಲಿಗೆ ಇದು ಹಾಕೋದಕ್ಕೆ, ದೇ ಟ್ರಾನ್ಸ್ಫರ್ಡ್ ದೆಮ್, ನೋ. ಶಿಫ್ಟ್ ಮಾಡಿದ್ರ, ನೋ. ಬಾಟ್ ದೆಮ್ ಅಂದರೆ ಪರ್ಚೇಸ್ ಮಾಡ್ಕೊಂಡ್ರ, ನೋ. ಸೊ ದೇರ್ಫೋರ್ ದೇ ಟುಕ್ ದೆಮ್ ಟು they took them to a reputed ಅಂದರೆ famous hospital. okay, next blank ನೋಡೋಣ. whose eye surgeon had helped. whose eye surgeon ಅಂತ ಅಂದ್ರೇನು, ಆ ಹಾಸ್ಪಿಟಲಿನ ಐ ಸರ್ಜನ್. ಓಕೆ, whose ಅಂತ ಅಂದರೆ ದಟ್ ಈಸ್ ಅ ಲಿಂಕರ್ ದೇರ್, ಲಿಂಕ್ ಮಾಡ್ತಿದೆ. ಆ ಹಾಸ್ಪಿಟಲಿನ ಐ ಸರ್ಜನ್ ಎಂಥ ದೊಡ್ಡ ವ್ಯಕ್ತಿ ಅಂತ ಹೇಳಿದ್ರೆ, he had helped dash poor patients. so the eye surgeon had helped ಡ್ಯಾಶ್ ಪುವರ್ ಪೇಷನ್ಸ್. ಅಲ್ಲೇನು ಬರಬೇಕು, ಮಚ್, ಲಾಟ್, ಮೆನಿ, ಗ್ರೇಟರ್, ಕ್ವಾಯಟ್. ಓಕೆ, ನಾವು ಮಚ್ ಅಂತ ಹೇಳಿದ್ರೆ ಇಷ್ಟು ಅಂತ ಹೇಳಿ, ಯು ಕಾಂಟ್ ಕೌಂಟ್ ಇಟ್. ಓಕೆ, ಹೌ ಮಚ್ ಡು ಅವರ್ ಪೇರೆಂಟ್ಸ್ ಲವ್ ಅಸ್ ಅಂತ ಹೇಳಿದ್ರೆ, ಹೌ ಮೆನಿ ಅಂತ ಹೇಳೋಕ್ಕಾಗಲ್ಲ. ಪ್ರೀತಿ, ತ್ಯಾಗ, ಇದನ್ನೆಲ್ಲನೂ ಸಹ ಹೌ ಮೆನಿ ಅಂತ ಹೇಳಿ, 1 2 ಅಂತ ಹೇಳಿ ಯು ಕಾಂಟ್ ಕೌಂಟ್. ಓಕೆ, ಯು ಕ್ಯಾನ್ ಓನ್ಲಿ ಸೇ ದಿಸ್ ಮಚ್, ಓಕೆ, ದ್ಯಾಟ್ ಮಚ್ ಅಂತ ಹೇಳಿ ಇಷ್ಟು ಅಷ್ಟು ಅಂತ ಹೇಳಬಹುದು. ಸೊ ಮಚ್ ಅನ್ನೋದು ಒಂದು ಕ್ವಾಂಟಿಟಿ, ನಾಟ್ ಅ ನಂಬರ್. ಓಕೆ, ಸೊ ದಿಸ್ ಈಸ್ ರಾಂಗ್. ದ ಕ್ವೆಶ್ಚನ್ ವಾಸ್ ದಟ್ ದ ಡಾಕ್ಟರ್ ಹ್ಯಾಡ್ ಟ್ರೀಟೆಡ್ ಡ್ಯಾಶ್ ಪೇಷಂಟ್ಸ್. ಸುಮಾರು ಜನ ಪೇಷಂಟ್ಸ್ನ ಅವ್ರು ಆ ಥರ ಕ್ಯೂರ್ ಮಾಡಿದ್ರು. ಲಾಟ್ ಪೇಷಂಟ್ಸ್ ಬರಲ್ಲ, ಇಟ್ ಹ್ಯಾಡ್ ಬೀನ್ ಅ ಲಾಟ್ ಆಫ್ ಪೇಷಂಟ್ಸ್. ಓಕೆ, ಬಟ್ ಬರೀ ಲಾಟ್ ಇದೆ, ಆಗಲ್ಲ. ಹಿ ಹ್ಯಾಡ್ ಕ್ಯೂರ್ಡ್ ಮೆನಿ ಪೇಷಂಟ್ಸ್. ಓಕೆ, ಹಿ ಹ್ಯಾಡ್ ಕ್ಯೂರ್ಡ್ ಗ್ರೇಟರ್ ಪೇಷಂಟ್ಸ್. ನೋ. ಕ್ವಾಯಟ್ ಪೇಷಂಟ್ಸ್. ನೋ. ಆಲ್ ರೈಟ್, ಸೊ ಸಿ ಈಸ್ ಅವರ್ ಆನ್ಸರ್. ಸೊ ಲೆಟ್ us see the sentence. Whose eye surgeon had helped many poor patients. Our doctor, he had treated and helped many poor patients. All right, now let us move on to the next one. He examined his new patients. ಸೊ ಇಲ್ಲಿ ಬಂದಂತಹ ಈ ವಯೋವೃದ್ಧ ಕಪಲನ್ನು ಎಕ್ಸಾಮಿನೇಷನ್ ಮಾಡ್ತಾರೆ. He examined his new patients and got them admitted into the hospital. The surgeon dash picked up beggars from the streets and operated them for free. ಸರಿ, ಈಗ ಇವ್ರಿಗೆ ಟ್ರೀಟ್ಮೆಂಟ್ ನಡೀತಾ ಇದೆ, ಈ ಓಲ್ಡ್ ಕಪಲ್ಗೆ. ಅದರ ಜೊತೆಗೆ ವಾಟ್ ಡಸ್ ಇಟ್ ಟೆಲ್ ಅಬೌಟ್ ದಿ ಡಾಕ್ಟರ್ ಅಂತ ಹೇಳಿದ್ರೆ, ದ ಡಾಕ್ಟರ್ ವಾಸ್ ಅ ಪರ್ಸನ್ ಹೂ ರೆಗ್ಯುಲರ್ಲಿ picked up beggars from the streets and gave them free operations. ಸೊ ಅದು ಅವರ ಒಂದು ನೇಚರ್ ಆಗಿತ್ತು. ಅಂದರೆ ಅವರು ಆಗಾಗ ಆ ಥರ ಮಾಡ್ತಿದ್ರಂತೆ. ದ ಸರ್ಜನ್ ಡ್ಯಾಶ್ ಪಿಕ್ಡ್ ಬೆಗರ್ಸ್ ಫ್ರಮ್ ದ ಸ್ಟ್ರೀಟ್ಸ್ ಆ್ಯಂಡ್ ಆಪರೇಟೆಡ್ ದೆಮ್ ಫಾರ್ ಫ್ರೀ. ದ ಡಾಕ್ಟರ್ ಡ್ಯಾಶ್ ಪಿಕ್ಡ್ ಬೆಗರ್ಸ್, ಡ್ಯಾಶ್ ಪಿಕ್, ಕಾನ್ಸ್ಟೆಂಟ್ಲಿ ಅಂದರೆ ಸತತವಾಗಿ, ಕಂಟಿನ್ಯೂಯಸ್ಲಿ ದ ಸೇಮ್ ಥಿಂಗ್, ಟೈಮ್ಲಿ, ರಿಪೀಟೆಡ್ಲಿ, ಅನ್ವಿಲ್ಲಿಂಗ್ಲಿ ಅಂದರೆ ಇಷ್ಟ ಇಲ್ಲದೆ ಅನ್ನೋದು ಅನ್ವಿಲ್ಲಿಂಗ್ಲಿ, ರಿಪೀಟೆಡ್ಲಿ ಅಂತಂದರೆ ಆಗಾಗ, ಮತ್ತೆ ಮತ್ತೆ ಅಂತ ಹೇಳಿ. ಸೊ ದ ಡಾಕ್ಟರ್ ಡ್ಯಾಶ್ beggars from the street and gave them treatment for free. Constantly picked beggars, no. Continuously picked beggars, no. Timely picked beggars. He repeatedly, ಅಂದರೆ ಕಾನ್ಸ್ಟೆಂಟ್ಲಿ ಅಂದರೆ ಬ್ರೇಕೇ ಇಲ್ಲದೆ, ದಟ್ ಈಸ್ ಕಾನ್ಸ್ಟೆಂಟ್. ಅದಕ್ಕೆ ನಾವು ತಗೊಳ್ತಿಲ್ಲ. ಕಂಟಿನ್ಯೂಸ್ಲಿ ಅಂದ್ರೂ ಅಷ್ಟೇ, ಸ್ಟಾಪೇ ಇಲ್ಲದೆ ಹೋಗ್ತಾ ಇರೋವಂಥದ್ದನ್ನು ವಿ ಕಾಲ್ ಇಟ್ ಕಂಟಿನ್ಯೂಸ್ಲಿ. ರಿಪೀಟೆಡ್ಲಿ ಅಂತಂದರೆ ಮತ್ತೆ ಮತ್ತೆ, ಮೇಲಿಂದ ಮೇಲೆ. ಅನ್ವಿಲ್ಲಿಂಗ್ಲಿ ಅಂತಂದರೆ ಇಷ್ಟ ಇಲ್ಲದೆ. ಸೊ ಇದೂ ಸಹ ಬರೋದಿಲ್ಲ. ಸೊ ಡಿ ಈಸ್ ಅವರ್ ಆಪ್ಷನ್. ವಾಟ್ ಡಿಡ್ ದ ಡಾಕ್ಟರ್ ಡೂ? ದ ಡಾಕ್ಟರ್, the surgeon repeatedly picked beggars from the streets and operated them for free. Fine. ಈಗ ಲಾಸ್ಟ್ ಬ್ಲ್ಯಾಂಕ್ ಇದೆ. Let us see that. The old couple stayed in the hospital for a week and came out with a new dash. With a new what? With a new sense
ಸೆನ್ಸ್ ಅಂದ್ರೇನು, ಸಮ್ ಟೈಪ್ ಫೀಲಿಂಗ್. ಸೈಟ್ ಅಂತ ಅಂದರೆ ವಿಷನ್. ಓಕೆ, ಸೆನ್ಸ್ ಮೀನ್ಸ್ ಮೇ ಬಿ ಅ ಫೀಲಿಂಗ್. ಓಕೆ, ಹ್ಯಾಪಿ. ಇನ್ಸೈಟ್ ಅಂತ ಆಳವಾದ ಒಂದು ನೋಟ. ಇದು ಎಸ್ ಐ ಟಿಗೂ ಎಸ್ ಐ ಜಿ ಎಸ್ ಟಿಗೂ ನೋಡಿ ಡಿಫ್ರೆನ್ಸ್ ಏನಿದೆ. ಎಸ್ ಐ ಟಿ ಅಂತ ಅಂದರೆ ಪೋರ್ಷನ್ ಆಫ್ ಲ್ಯಾಂಡ್, ಸೈಟ್ ಅಂತ ಹೇಳ್ತೀವಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಎಸ್ ಐ ಟಿ, ಪೋರ್ಷನ್ ಆಫ್ ಅ ಲ್ಯಾಂಡ್. ಆದರೆ ಎಸ್ ಐ ಜಿ ಎಚ್ ಟಿ ಅಂತ ಅಂದ್ರೇನು, ದೃಷ್ಟಿ, ವಿಷನ್. ಆಲ್ ರೈಟ್. ಸೊ ಇಲ್ಲಿ ದ ಓಲ್ಡ್ ಕಪಲ್ ಕೇಮ್ ವಿತ್ ಅ ನ್ಯೂ sense, SIGHT, came with a new happy, came with a new insight, baralla, came with a new sight, ಯಾರಿಗೂ ಕೊಡಲ್ಲ. Therefore sense also is wrong and this is correct. They came because they had gone for cataract operation, so naturally they come out with a healthy sight, SIGHT. So therefore illi the old couple stayed in the hospital for a week and came out with a new sight, SIGHT. Now let us see, we shall fill in the blanks here. Okay, first inda nodana. Okay, let us fill all the blanks here. An old couple was asking for water on the pavement outside an office. They appeared, APPEARED, appeared to be pitifully poor. When asked where they were headed to, ellige hogtidira, headed to, they told that they had come from a nearby village to get their cataract afflicted eyes operated, but they were stranded. The stranger who had brought them there with a promise of treatment was untraceable. Okay, based on the options you have filled up all these things. Then let us see this one. ಈಗ ನೀವು fill in the blanks ಮಾಡೋದಲ್ಲ, you have to pick out the right options. Humanely, few staff members of the office arranged their shelter for a night and next day took to a reputed hospital whose eye surgeon had helped many poor patients. He examined his new patients and got them admitted. The surgeon repeatedly picked beggars from the streets and operated them for free. The old couple stayed in the hospital for a week and came up with a new sight. They were now happier and healthier. Okay, this is about the passage. ಈಗ ನಾವು ಕೆಲವೊಂದು ಮಾರಲ್ ವ್ಯಾಲ್ಯೂನ ತಿಳ್ಕೊಂಡ್ವಿ, ಒಂದು ಮೆಸೇಜ್ ಇರೋಂಥ ಪ್ಯಾಸೇಜನ್ನ ನೋಡಿದ್ವಿ, ಆ್ಯಂಡ್ ಅಟ್ ದ ಸೇಮ್ ಟೈಮ್ ವಿ ಕೇಮ್ ಅಕ್ರಾಸ್ ಸೋ ಮೆನಿ ಆಪ್ಷನ್ಸ್, ಸೋ ಮೆನಿ ಟೈಪ್ಸ್ ಆಫ್ ವೊಕ್ಯಾಬ್ಯುಲರಿ ಸ್ಕಿಲ್ಸ್. ಆಲ್ ರೈಟ್, ಈ ಥರ ಒಂದು ಪ್ಯಾಸೇಜಿಂದ ಇಷ್ಟು ಅಂತ ಹೇಳಿದ್ರೆ, ರಿಪೀಟೆಡ್ಲಿ ಇಫ್ ಯು ಗೋ ಆನ್ ಡೂಯಿಂಗ್ ಫ್ಯೂ ಮೋರ್ ಎಕ್ಸಸೈಸಸ್ ಆನ್ ದಿಸ್ ಅಂತ ಹೇಳಿದ್ರೆ, ಸರ್ಟನ್ಲಿ ಯುವರ್ ಫ್ಲೂಯೆನ್ಸಿ ವಿಲ್ ಇಂಪ್ರೂವ್. ಓಕೆ, ದಿಸ್ ಇಸ್ ಅಬೌಟ್ ದ ಕ್ಲೋಸ್ ಟೆಸ್ಟ್ and therefore I think we will be coming up with new examples, new passages for your reference and for your use. So now let us see, like, if you have benefited really from this and if you want anything else to be done antandre, please post your comment and we'll answer to it. Okay, till then, take care. Thank you.